ಮಂಗಳವಾರ ಮಂಗಳವಾರ ಬಂದ ಕೂಡಲೇ ಒಬ್ಬಕ್ಕೆ ಹೆಣ್ಮಗಳು ಹೊಂಟ ಬಿಟ್ಲಿ ಎಲ್ಲಿ ಎಲ್ಲಮ್ಮನ ಗುಡಿಗೆ ಬಂತು ಕೇಳಿದ್ಲು ಎಲ್ಲ ಹೊಂಟಿ ಅಂತ ಏನಿಲ್ಲ ಇವತ್ತು ಮಂಗಳವಾರ ಎಲ್ಲಮ್ಮ ಹೊಂಟೆ ನೀ ಬರ್ತೀನಿ ಅಂತ ಕೇಳಿದ್ಲು ಎಲ್ಲಮ್ಮ ತಡಿ ಹೋಗೇ ಬಿಡೋಣ ಅಲ್ಲಿ ಎಲ್ಲಮ್ಮ ಹೊಂಟ ಬಿಟ್ಲಿ ಯಾರ ಮಾತು ಕೇಳಿ ಹೆಣ್ಣು ಬಗ್ಗೆ ಮಾತು ಕೇಳಿ ಮಂಗಳವಾರನೂ ಹೋಗಿತ್ತು ಮುಂದೆ ಯಾವ್ದ್ರಿ ಬುಧವಾರ ಬುಧವಾರ ಬಂದ ಕೂಡಲೇ ಪುಂಡಲಿ ಕವರದೆ ಹರಿವಿಟ್ಟು ಅಪ್ಪ ಹಿಂಗ ಪಟಾಕವನ್ನು ಹೊಂಟಿದ್ದ ಹಿಂದ ಹೊಂಟ ಬೇಕು ಬುಧವಾರ ಬಂದ ಕೂಡಲೇ ಮತ್ತೆ ದೇವ್ರ ಚೇಂಜ್ ಆಯ್ತು ಅವ ಇಟ್ಟಪ್ಪ ಅಂದ ಈಗ ಶಿವಪ್ಪಗೆ ಬಿಟ್ಟು ಬಂದಾನ ಎಲ್ಲಮ್ಮಾಗ ಬಿಟ್ಟು ಬಂದು ನನ್ ಕಡೆ ಈ ಗಿರಾಕಿ ಶಾಶ್ವತ ಐತರ ನೋಡ್ಬೇಕು ಸಂಜೆ ಮಠ ಅಂದಾಗ ಗುರುವಾರ ಬಂತು ಗುರುವಾರ ಸಾಯಿಬಾಬಾ ಗುಡಿ ಹೊಂಟ ಬಿಟ್ಟು ಗುರುವಾರ ಸಾಯಿಬಾಬಾನ ಗುಡಿಗೆ ಹೊಂಟ ಬಿಟ್ಲು ಅಥವಾ ದತ್ತಾತ್ರೇಯನ ಗುಡಿಗೆ ಹೋದ್ಲು ಅವಧೂತ ಚಿಂತನ ಗುರುದೇವ ಇಟ್ಟಪ್ಪ ಅಂದ ಇದು ಶಾಶ್ವತ ಗಿರಾಕಿ ಒಂದ್ ಕಡೆ ಠಿಕಾಣಿ ಹೊಡೋದಲ್ಲ ಶುಕ್ರವಾರ ಬಂತು ಶುಕ್ರವಾರ ಬಂದ ಕೂಡಲೇ ದುರ್ಗಾದೇವಿ ಹೋಗಿ ಶನಿವಾರ ಬಂತು ಶನಿವಾರ ಬಂದ ಮೇಲೆ ಶರಣ ಶರಣ ಹನುಮಂತ ತುಮ ಆಲು ರಾಮದೂತ ಶನಿವಾರ ಬಂದ ಕೂಡಲೇ ಹನುಮಪ್ಪಗ ರವಿವಾರ ಬಂತು ಅಹಮವಾಗ್ಯ ಸುಹಮವಾಗ್ಯ ನಮ್ ಏಕನಾಥ್ ಮಾಡಿದ್ರೆ ಈ ಅಭಂಗ ರಚನೆ ಮಾಡ್ಬೇಕಂದ್ರೆ ಹೆಂಗ ಕುಂದಿರ್ಬೋದು ಅನ್ನಿಸ್ತೈತೆ ನಮ್ ಸ್ವಂತ ಕೊಂಡ ನೋಡ್ರಿ ಹೆಂಗ ಕುಂದಿರ್ಬೋದು ರವಿವಾರ ದೇವರು ಚೇಂಜ್ ಅದಕ್ಕೆ ನಮ್ಮ ಸಂತರು ಏನ್ ಮಾಡಿದ್ರು ಈ ಮನುಷ್ಯನ ಬುದ್ಧಿ ಕಲಿಯುವ ನೆಕ್ಕಿಲ್ಲ ಹಿಂಗ ಚೇಂಜ್ ಮಾಡ್ಕೊಂಡು ಹೋದಾಗೇನು ಅದಕ್ಕೆ ಏನ್ ಮಾಡೋಣ ಪ್ರತಿಯೊಂದು ವಾರಕ್ಕೂ ಇವಾಗ ಅವ್ರದ ದೇವ್ರದ ಒಂದು ಅಭಂಗ ರಚನೆ ಮಾಡ್ಬಿಡೋಣ ಅಂತ ಏನ್ ಮಾಡಿದ್ರು ತುಗೋಬ್ರಾಯರು ಅವರಕ್ಕೆ ಒಂದು ಅಭಂಗ ರಚನೆ ಸೋಮವಾರ ಬಂದ್ಕೊಳ್ಳಿ ಶಿವಭೋಳ ಚಕ್ರವರ್ತಿ ಶಿವಭೋಳ ಚಕ್ರವರ್ತಿ ಮಂಗಳವಾರ ಬರ್ಕೊಳ್ಳಿ ಅನಾದಿ ಅಂಬಿಕಾ ಭಗವತಿ ಬೋಧ ಪರಡಿ घेऊन ಹತ್ತಿ ಬುಧವಾರ ವಿಠಲ ಮುಚೆ ಜೀವನ ಆಗಮ ನಿಗಮಾತಿ ಗುರುವಾರ ಶ್ರೀ ಗುರು ಸಾರಿಕಾ ಅಸ್ತಾಪಗಿರಕ ಶುಕ್ರವಾರ आम्ही गोंधळी ಗೋವಿಂದ ಗೋಪಾಲಾचा ಮನೆ ಶನಿವಾರ ಹನುಮಪ್ಪನ ಭಂಗ ರವಿವಾರ ಹೇಳ್ಕೊಟ್ ಜೈ ಮಲ್ಲಾರ ಅದಕ್ಕೆ ಸಾಧು ಸಂತರ ನಿಮ್ಮ ಮನಸ್ಸಿನ ವೀಕ್ನೆಸ್ ತಿಳ್ಕೊಂಡ ಹಿಂಗ್ ಮಾಡಿಟ್ಬಿಟ್ರು ಇದು ಒಂದ್ ಕಡೆ ನಿಲ್ಲೋ ಗಾಡಿ ಅಲ್ಲ ಅಂತ ಒಂದ್ ಕಡೆ ನಿಲ್ಲೋ ಗಾಡಿ ಅಲ್ಲಿದೆ ಹಂಗೆ ಸುತ್ತಾಡ್ಕೊಂಡು ಹೋಗೋದು ಅದಕ್ಕೆ ಅವರು ಕೂಡ ಇದನ್ನ ತಿಳ್ಕೊಂಡು ಏನ್ ಮಾಡಿದ್ರು ಅಭಂಗ ರಚನೆ ಮಾಡಿದ್ದಾರೆ ಆದರೆ ನಮ್ಮ ಜಗದ್ಗುರು ತುಕೋಬರಾಯರು ಕೂಡ ನೀವಷ್ಟ ಗೊಂದಲ ಮಾಡಂಗಿಲ್ಲ ನಾವು ಕೂಡ ಗೊಂದಳಿಗೆರೆ ಅಂದ್ರು ಯಾರು ಜಗದ್ಗುರು ತುಕೋಬರಾಯರು ನಾವು ಕೂಡ ಗೊಂದಲ ಮಾಡ್ತೇವೆ ಗೊಂದಳಿ ಯಾವಾಗ ಮಾಡ್ತೀವಿ ನಿಮ್ ಕಡೆ ಪ್ರತಾಯ್ಕನ ಯಾವಾಗ ಮಾಡ್ತೀರ ಗೊಂದಳಿ ಯಾವಾಗ ಮಾಡ್ತಾರ ಲಗ್ನ ಆದ್ಮೇಲೆ ಎಲ್ಲರೂ ಗೊಂದಲ ಮಾಡ್ತಾರೆ ಗೊಂದಳಿಗಳು ಬರ್ತಾರೆ ದೇವಿಯ ಜಾಗರಣೆ ಮಾಡ್ತಾರೆ ಆದ್ರೆ ಜಗದ್ಗುರು ತುಕೋಬರಾಯರು ಪಾಂಡುರಂಗನ ಹತ್ತಿರ ಮುಂದೆ ನಿಂತ್ಕೊಂಡು ಶುರು ಮಾಡಿದ್ರು ಪಾಂಡುರಂಗ ಇನ್ನು ಗೊಂದಳಿಗರು ಬರಬೇಕಾಗಿಲ್ಲ ನಾವ ಗೊಂದಳಿಗರ ಆಗ್ತೀವಿ ಅಂದ್ರು ಆದಿ ಗೊಂದಳಿ 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 ಆದಿ ಗೊಂದಳಿ ಗೊಂದಳಿ
ಮಾಡಿದ್ದೇನೆ ಆ ನನ್ನ ವಿಠಲ ಪರಮಾತ್ಮನ ನಾನು ದೇವಿಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ದೇವಿ ಮುಂದೆ ಏನ್ ಮಾಡ್ತೀರಾ? ದೇವಿಗೆ ಬಲಿ ಕೊಡ್ತೀರಾ? ಅದನ್ನು ಶುಕ್ರವಾರ ಹೇಳ್ತಾ ಇದ್ದಾರೆ, ಬಲಿ ಕೊಡೋದು ದೇವಿ ಆ ದೇವರು ಕೇಳೋದಿಲ್ಲ, ಪ್ರಾಣಿ ಹಿಂಸೆ ಯಾವ ದೇವರು ಕೇಳಿದ್ರೆ ಯಾವ ಪುರಾಣದಲ್ಲಿಲ್ಲ. ಅದ್ರ ಬಲಿ ಏನ್ ಕೊಡಬೇಕು ಗೊತ್ತಾ? ಯಾವ್ದು ಕೊಡಬೇಕು? ನಿಮ್ಮ ಪದಕ್ಕಿಂತ ಕಾಲ ಕ್ರೋಧವನ್ನು ಬಲಿಕೊಡ್ರಿ. ನಿಜವಾಗ್ಲೂ ಪ್ರಾಣಿಗಳಿಗೆ ಮಾಡಿ ಹೋಗಬೇಡ್ರಿ. ಎಲ್ಲ ಪ್ರಾಣಿಗಳನ್ನು ಕೂಡ ಆ ಭಗವಂತನೇ ನಡೆಸಿದ್ದಾನೆ. ಹೆಜ್ಜೆ ಭೂತ ಹೆಜ್ಜೆ ಮಾಡಿದ್ದೆ ಭಗವಂತ. ಎಲ್ಲರಿಗೂ ಕೂಡ ಭಗವಂತನ ಹೆಜ್ಜೆ ಮಾಡಿ ಹೋಗಬೇಡ್ರಿ. ನಿಜವಾಗ್ಲೂ ಕುರಿನ ಕಲಿಬೇಕಾದ್ರೆ ಕಾಮ ಕ್ರೋಧದ ಕುರಿ ಕಲಿ. ಕಾಮ ಕ್ರೋಧ ಪಕ್ಕದ ಮಾನ ಪೂಜ ಜಗದ್ಗುರು ತುಕೋಬಾರ್ಯಾರು ಸಾಧು ಸಂತರು ಇದನ್ನೇ ಸಂದೇಶ ಕೊಡ್ತಾ ಇದ್ದಾರೆ. ಏನ್ ಗೊತ್ತಾ? ನಾವು ಗೊಂದಲಿಗರು, ತಾಯಿಯ ಗೊಂದಲ ನಾವು ಮಾಡ್ತೀವಿ. ಎಲ್ಲೆಲ್ಲಿ ವಿಠುರಾಯನ ಮಂದಿರ ಇದೆ ಅಲ್ಲೆಲ್ಲ ಗೊಂದಲ ಪಕ್ಕ ನಮ್ಮ ಗೊಂದಲನೇ ಇದೆಯಲ್ಲ. आम्ही जे जे विठूचे देऊळ तेथे तुपयाचा गोंधळ ಹೇಳ್ತಾ ಇದ್ದಾರೆ. ನಾವು ಕುರಿ ಕರಿ ಅಂತ ಹೇಳ್ತಾ ಇಲ್ಲ, ಪ್ರಾಣಿ ಹಿಂಸೆ ಮಾಡಿ ಅಂತ ಹೇಳ್ತಾ ಇಲ್ಲ. ಕೇವಲ ನಿಮ್ಮ ಚಟಕ್ಕೆ ನೀವು ಕುರಿ ಕಡಿತೀರಿ, ಆದ್ರೆ ದೇವರ ಹೆಸರು ಹೇಳಿ ಮಾತ್ರ ಪ್ರಾಣಿ ಹಿಂಸೆ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೇ ನನ್ನ ಸಂದೇಶ. ಇದು ಯಾವತ್ತೂ ನಡೆಯಲಿಲ್ಲ. ಯಾವ ದೇವರು ಕೂಡ ಯಾವ ಪುರಾಣದಲ್ಲಿ ಕೂಡ ನೀವು ಕುರಿ ಕಡದ ದೇವರಿಗೆ ಪ್ರಸನ್ನ ಮಾಡ್ಕೊಂತ ಯಾವ ದೇವರು ಹೇಳಿಲ್ಲ. ಜಾತ್ರೆಯಲ್ಲಿ ಸುಮ್ಮನೆ ಏನೇನು ತಲೆಯಲ್ಲಿ ಇಟ್ಕೊಂಡು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರ್, ನಿಮ್ಗೆ ಕುರಿ ಕಡಿಬೇಕಾದ್ರೆ, ಪ್ರಾಣಿ ಹಿಂಸೆ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನ ಕಾಮ ಕ್ರೋಧದ ಕುರಿ ಕಡಿದೆ. ಕಾಮ ಕ್ರೋಧ ಇಲ್ಲಿ ತುಕೋಬಾರ್ಯಾರು ಸಾಧು ಸಂತರು ನಿಜವಾದ ಇವತ್ತು ಅಭಂಗದಲ್ಲಿ ಹೇಳ್ತಾ ಇದ್ದಾರೆ. ಕಾಮ ಕ್ರೋಧ ಬಕರ ಮರ ಅಲ್ಲಿ ಪೂಜಾ ರಕುಮಾಯಿचा ವರ. ಆ ರಕುಮಾದೇವಿ ಆದಿಶಕ್ತಿಯ ಪೂಜೆ ಮಾಡ್ಬೇಕಾದ್ರೆ, ಆಕೆಗೆ ಇಷ್ಟ ಆಗ್ಬೇಕಾದ್ರೆ ಮೊದಲು ನಿಮ್ಮ ಮನಸ್ಸಿನಿಂದ ಅಹಂಕಾರ ತ್ಯಾಗ ಮಾಡ್ರಿ. ಅದಕ್ಕೆ ಹೊಡೀರಿ. ಕಾಮಕ್ಕ ಹೊಡೀರಿ, ಕ್ರೋಧಕ್ಕೆ ಹೊಡೀರಿ. ಅವಾಗ ಆ ನಿಜವಾದ ತಾಯಿ ನಿಮ್ಗೆ ಪ್ರಸನ್ನ ಆಗ್ತಾಳ. ಎಲ್ಲೆಲ್ಲಿ ತುಕೋಬಾರ್ಯಾರು ತಾವ ಹೇಳ್ಕೊಂಡ್ರು ನಾವು ಗೊಂದಲಿದ್ದೀವಿ, ನಾವು ಗೊಂದಲಿದ್ದೀವಿ, ಅಭಿಮಾನದಿಂದ ಹೇಳ್ಕೊಂಡ್ರು. ಅನೇಕ ಸಾಧು ಸಂತರು ತಮ್ಮ ಅಭಂಗದ ಮೂಲಕ, ವಚನ ಮೂಲಕ ದೇವಿಯನ್ನು ಕೊಂಡಾಡ್ತಾ ಇದ್ದಾರೆ. ಅದೇ ತರಹ ಏಕನಾಥ್ ಮಹಾರಾಜರು ಕೂಡ ಹೇಳ್ತಾ ಇದ್ದಾರೆ, ಆ ದೇವಿಯನ್ನು ಕೊಂಡಾಡಬೇಕಾದ್ರೆ ಸ್ವರ್ಗ ಮೃತ್ಯು ಪಾತಾಳ ತ್ಯಾತ ಮಂಡಪ ಜಾರಿ ವೇದಾಂತ ಶಾಸ್ತ್ರೀಯ ಪುರಾಣ ಶಾಸ್ತ್ರೀಯ ಪುರಾಣ ಅನುವಾದಿ
ನಿಜವಾಗ್ಲೂ ಇವತ್ತು ದ್ಯಾಮವ್ವ ದುರ್ಗವ್ವನ ಸನ್ನಿಧಿಯಲ್ಲಿ ನಿಜವಾದ ದೇವಿ ಸ್ತುತಿ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು? ಅನಿಸ್ತಲ್ಲ? ಆಯ್ತು, ಒಂದು ಸಲ ಚಪ್ಪಾಳೆ ಅಲ್ಲಿ ನಿಮ್ಗೆ. ಸುಮ್ಮನೆ ಕುತ್ಕೊಂಡ್ರೆ ಏನು ಗೊತ್ತಾಗಿಲ್ಲ. ನೀವು ರೆಸ್ಪಾನ್ಸ್ ಕೊಟ್ರೆ ನಾ ಹೇಳ್ತೀನಿ, ನೀವು ರೆಸ್ಪಾನ್ಸ್ ಮಾಡಿದ್ರೆ ನಾ ಹೆಂಗೆ ಅಲ್ವಾ? ನಾನು ಹೇಳಿದ್ದ ಭಾಷೆ ತಿಳಿಯೋದಿಲ್ಲ. ನಾನು ಉತ್ತರ ಕರ್ನಾಟಕದವನ. ಇಷ್ಟೊತ್ತು ಆ ದುರ್ಗವ್ವ ಮತ್ತು ದ್ಯಾಮವ್ವನ ಸಾಧು ಸಂತರು ರಚನೆ ಮಾಡಿರುವಂತಹ ವರ್ಣನೆ ನೀವೆಲ್ಲ ಕೇಳಿದ್ದೀರಿ. ಎಷ್ಟು ಹೇಳಿದ್ರು ಆ ದೇವಿ ವರ್ಣನೆ ಕಡಿಮೆನೇ ಇದೆ. ದೇವಿ ಇಲ್ಲದೆ ಎಷ್ಟು ಸಲ ಮಂದಿರಕ್ಕೆ ಬರ್ತೀರಿ, ಎಷ್ಟು ಸಲ ದೇವಿ ದರ್ಶನ ತಗೋತೀರಿ, ಇದರಲ್ಲಿ ಕಿಮ್ಮತ್ತಿಲ್ಲ. ಮನೆಯಲ್ಲಿದ್ದ ನಿಜವಾದ ದೇವಿಯ ನೀವು ಮನಸ್ಸು ನೋಯಿಸಲಾರ್ದ ಎಷ್ಟು ಚಂದ ಕಾಪಾಡ್ತೀರಿ, ಅಲ್ಲಿ ನಿಜವಾದ ದೇವಿ ಇದ್ದಾಳೆ ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಗೊತ್ತಾ? ನಮಗೆ ನಿಮಗೆ ಜನ್ಮ ಕೊಟ್ಟವಳು ನಿಜವಾದ ತಾಯಿ, ಜನ್ಮ ಕೊಟ್ಟವಳು ತಂದೆ, ಅಲ್ಲಿ ದೇವರಿದ್ದಾನೆ, ಅಲ್ಲಿ ದೇವಿ. ನಿಜವಾದ ದೇವಿ ಯಾರು ಗೊತ್ತಾ? ನಮ್ಗೆ ಕಣ್ಣಿಗೆ ಕಾಣೋರು. ತಿಳಿತಲ್ಲ? ಕಣ್ಣಿಗೆ ಕಾಣೋದು ಯಾರು? ತಂದೆ, ತಾಯಿ. ಮೊದಲ ಗುರು ಯಾರು? ತಾಯಿ ಅಲ್ವಾ? ಅವಳೇ ನಿಜವಾದ ದೇವಿ. ಆದ್ರೆ ಸ್ವಲ್ಪ ಕಣ್ಣ DSLR ಕ್ಯಾಮ್ರಾ ಕೊಟ್ಟಂತ ದೇವ್ರು ನಮ್ಗೆ ಇಲ್ಲೇ ಐತಿ. DSLR ಕ್ಯಾಮ್ರಾ ಎಂತ ಮೊಬೈಲ್ ತಗೊಂಡ್ರು ಎಲ್ಲ ಕ್ಯಾಮ್ರಾ ಕ್ಲಿಯರಿಟಿ ಕಡಿಮೆ ಇರ್ತೈತಿ. ನಮ್ಮ ಕಣ್ಣು DSLR ಕ್ಯಾಮ್ರಾ ಐತಿ. ಕಣ್ಣು ಎಷ್ಟು ಶಕ್ತಿ ಐತಂದ್ರ ಎಲ್ಲಿ ಮಠ ಕಣ್ಣು ಹೋಗ್ತೈತಿ ಅಲ್ಲಿ ಮಠ ನಾವು ಕ್ಯಾಚ್ ಮಾಡ್ತೀವಿ, ಜೂಮ್ ಮಾಡ್ತೀವಿ. ಹಂಗ ಮನ್ಯಾಗಿನ ದೇವರಿಗೆ ಸ್ವಲ್ಪ DSLR ಕ್ಯಾಮ್ರಾ ಕಣ್ಣಾಗ ತೆಗೆದು ನೋಡ್ರಿ, ಅಲ್ಲಿ ದೇವಿ ಕಾಣ್ತಾಳ. ಈ ದೇವಿ ಯಾವಾಗ ನಿಮ್ಗೆ ಆಶೀರ್ವಾದ ಮಾಡ್ತಾಳ ಅಂದ್ರ ಮನ್ಯಾಗಿದ್ದ ದೇವಿಗೆ ನೀವು ದಿನಾ ದರ್ಶನ ಮಾಡಿದ್ರೆ ಆಕೆಗೆ ಸಂತೋಷ ಆಗತ್ತ. ಯಾಕಂದ್ರೆ ಆ ಮನ್ಯಾಗಿನ ದೇವಿ ನಮ್ಗೆ 9 ತಿಂಗಳ 9 ದಿವಸ ಈ ಗಲೀಜಿನಲ್ಲಿ ತ್ರಾಸ್ ತಗೊಂಡಾಕ ಏನ್ ಮಾಡಾಳ? ನಮ್ಗೆ ಈ ಜನ್ಮಕ್ಕೆ ತಂದಾಳ. ಅಕ್ಕಿ ಜನ್ಮಕ್ಕೆ ತಂದಾಳ ಅಂದ್ಮೇಲೆ ನಾವ್ ಏನ್ ಮಾಡಾಕತ್ತೀವಿ? ಜಗತ್ತು ನೋಡಾಕ್ ಕುಂತೀವಿ. ಅಕ್ಕಿ ನಮ್ಗೆ ಜನ್ಮಕ್ಕೆ ತಂದಿಲ್ಲ ಅಂದ್ರ ಈ ಜಗತ್ತು ನೋಡ್ತಿದ್ದಿಲ್ಲ, ಇವತ್ತು ಜನ ನೋಡ್ತಿದ್ದಿಲ್ಲ, ಅಕ್ಕಿಗಳು ನೋಡ್ತಿದ್ದಿಲ್ಲ. ಅದಕ್ಕೆ ನಿಜವಾದ ದೇವಿ ಯಾರು? ಜೋರಾಗಿ ಹೇಳ್ರಿ, ಯಾರು? ತಾಯಿ. ಅದಕ್ಕೆ ಎಲ್ಲಾ ಮಕ್ಕಳ ಕರ್ತವ್ಯ ಏನು ಗೊತ್ತಾ? ಎಲ್ಲಾ ಮಕ್ಕಳ ಕರ್ತವ್ಯ ಏನು ಗೊತ್ತಾ? ನಿಮ್ಮ ಪಕ್ಕದೊಳಗೆ ಹೆಂಡತಿ ಬಂದಾಗ, ನಿಮ್ಮ ಪಕ್ಕದೊಳಗೆ ಹೆಂಡತಿ ಬಂದಾಗ ತಂದೆ ತಾಯಿಗೆ ನೀವು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ದಯವಿಟ್ಟು ಕಳ್ಸಕ್ ಹೋಗ್ಬೇಡ್ರಿ. ಜರು ನೀವು ಕಳಿಸಿದ್ದ ನಿಜ ಆತಂದ್ರ ಬ್ಯಾರೆ ಮನೆ ಮಾಡಿ ಅತ್ತಿ ಸೊಸಿ ಬ್ಯಾರೆ ಆತಂದ್ರ ಆ ಶಾಪ ನಿಮ್ಗೂ ಬಿಡಂಗಿಲ್ಲ. ಇವತ್ತು ಸೊಸಿ ಆದವಳು ನಾಳೆ ಅತ್ತಿ ಆಗಲೇಬೇಕು. ಇದು ವಿಚಾರ ಮಾಡ್ರಿ. ಆ ಕರ್ಮ ಯಾವತ್ತೂ ನಿಮ್ದು ಬಿಡಂಗಿಲ್ಲ. ಅದಕ್ಕೆ ನಮ್ ಕಡೆ ಹೇಳ್ತಾರ, ಮಹಾರಾಜ್ರ ನೀವು ಊರು ತುಂಬಾ ಹೋಗಿ ಕೀರ್ತನೆ ಪ್ರವಚನೆ ಮಾಡ್ತೀರಿ, ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ. ಸ್ವಲ್ಪ ನೋಡ್ರಿ, ಊರು ತುಂಬಾ ಎಲ್ಲ ನೀವು ಕೀರ್ತನೆ ಮಾಡ್ತೀರಿ ಮಹಾರಾಜ್ರ, ನೋಡ್ರಿ ಕನ್ಯಾ ನೋಡ್ರಿ. ಯಾಕಂದ್ರೆ ಕನ್ಯಾ ಸಿಗೋದು ಬಹಳ ಕಷ್ಟ ಆಗಿದೆ. 7ನೇ ತನ್ನ ಪಾಸ್ ಡಿಗ್ರಿ ಓದೋನ ಬೇಕು, 2nd PUC ಇಂಜಿನಿಯರ್ ಬೇಕು. ಎಂಥವ್ ಡಿಮಾಂಡ್ ಬಹಳ ಇದಾವ. ನಾನು ಹೇಳಿದೆ, ಕೀರ್ತನ ಮಾಡ್ಕೊಂತ ಹೋಗ್ಲಿ, ಪ್ರವಚನ ಮಾಡ್ಕೊಂತ ಹೋಗ್ಲಿ, ಏನು ಹುಡುಗಿಯಾರ್ ನೋಡ್ಕೊಂತ ಹೋಗ್ಲಿಪ್ಪ ನಿಮ್ಮ ಮಕ್ಕಳಿಗೆ. ಆದ್ರೂ ಒಬ್ಬಂಗ ತೆಗೆದು ಕೊಟ್ಟೆ ಕುಂಡ್ಲಿ. ಅವನಂದ ನೋಡ್ರಿ ಜಾತಕ ಕರೆಕ್ಟ್ ಐತಿಲ್ ನೋಡ್ರಿ, ಗಂಡ ಹೇಳ್ತಿ ಕೂರ್ತೈತಿಲ್ಲ ಅಂತ ಕುಂಡ್ಲಿ ನೋಡ್ತಾವ ನೋಡ್ರಿ, ಜಾತಕ ನೋಡ್ತಾರ. ನಿಮ್ ಕಡೆ ಹಂಗಾಯ್ತು ಇಲ್ಲಿ ಗೊತ್ತಿಲ್ಲ, ನಮ್ ಕಡೆ ಹಂಗೈತಿ. ಆಯ್ತಲ್ರಿ? ಕುಂಡ್ಲಿ ನೋಡ್ತೀರಲ್ವ? ಜಾತಕ ನೋಡ್ತೀರಿ. ಯಾವಾಗ ನೋಡ್ತೀರಿ?
ಮದುವೆಗಿಂತ ಮುಂಚೆ ಮದುವೆ ಆದ್ಮೇಲೆ? ಮದುವೆಗಿಂತ ಮುಂಚೆ ನೋಡ್ತೀರಿ ಅಲ್ಲ? ಮದುವೆಗಿಂತ ಮುಂಚೆ ಜಾತಕ ನೋಡ್ತೀರಿ. ನಾನ್ ಅಂದೆ ಯಾರ್ಯಾರ ಜಾತಕ ನೋಡಾಕಂತೀರಿಪ್ಪ ಅಂದೆ. ಅವನು ಅಂದ ಇಲ್ರಿ ಮತ್ತ ಹುಡುಗಿ ಹುಡುಗನ್ ಜಾತಕ ನೋಡ್ಬೇಕು. ಮತ್ ಕರೆಕ್ಟ್ 38 ಎಷ್ಟು ಗುಣ ರೀ ಅವು? 36 ಗುಣ. 36 ಗುಣದೊಳಗೆ 18ರ ಮ್ಯಾಕ್ ಬಂದ್ರೆ ಮಾಡ್ತೀವಿ, 18ರ ಕೆಳಗೆ ಬಂದ್ರೆ ಮಾಡಂಗಿಲ್ಲ ಅಂತ. ನಾನು ಅಂದೆ ಮಗನ ಮದುವೆ ಆದ ಕೂಡಲೇ ಅತ್ತಿ ಸೊಸೆ ಜಗಳನ ಬಹಳ ಆಗ್ತಾವ ಕಲಿಯುಗದೊಳಗ. ಗಂಡ ಹೆಂಡತಿ ಜಾತಕ ನೋಡಬೇಡ, ಅದ್ರ ಬಗ್ಗೆ ಅತ್ತಿ ಸೊಸೆ ಜಾತಕ ಕೂಡ್ತೈತಿ ಮೊದಲು ನೋಡ್ಕೊಂಡು ಆಮೇಲೆ ಮದುವೆ ಮಾಡಂಗಿಲ್ಲ. ಮೊದ್ಲು ಏನ್ ಮಾಡೋಣ? ಗಂಡ ಹೆಂಡತಿ ಕುಡ್ಕೋತಾರ. ಬರೋದ್ ಗದ್ಲೆ ಎಲ್ಲಿ ಅಂದ್ರೆ ಅತ್ತಿ ಸೊಸಿದ. ಅದಕ್ಕೆ ಗಂಡ ಹೆಂಡತಿ ಜಾತಕ ಆಮೇಲೆ ಮೊದ್ಲು ಅತ್ತಿ ಸೊಸಿದ ಕೂಡ್ತಿರ್ತಿಲ್ಲ. ಅತ್ತಿ ಸೊಸಿದ 18 36 ಬಂದ್ರೆ ಸುಖವಾದ ಸಂಸಾರ ಅನ್ಕೊಂಡ್ಬಿಡ್ಬೇಕು. ಅದಕ್ಕೆ ಮೊದ್ಲು ಏನ್ ಮಾಡ್ರಿ? ಅತ್ತಿ ಸೊಸ ಹಾಸ್ಯಕ್ಕೆ ಹೇಳಿದೆ ಅಷ್ಟೇ, ನಿಮ್ಮ ಚಿತ್ತ ಈಗಿನ ತಗೊಳಕ್ ಹೇಳಿದೆ ಅಷ್ಟೇ. ಇರ್ಲಿ, ನಿಜವಾದ ಸೇವೆಗೆ ನಡೀತಾ ಇದೆ. ಅಷ್ಟೇ ಅಲ್ಲ, ಇವತ್ತಿನ ಅಭಂಗದಲ್ಲಿ ಜಗದ್ಗುರು ತುಕೋಬರಾಯರು ಸಾಧು ಸಂತರು ಹೇಳ್ತಾ ಇದ್ದಾರೆ, ಹೆಚ್ಚಿ ಥೋರ ಭಕ್ತಿ ಆವಡತಿ ದೇವ. ಆ ದೇವಿಗೆ ಯಾವ ತರ ಭಕ್ತಿ ಮಾಡಿದ್ರೆ ಇಷ್ಟ ಆಗತ್ತೆ, ಆ ಪರಮಾತ್ಮನಿಗೆ ಯಾವ ರೀತಿ ಭಕ್ತಿ ನಾವು ಮಾಡಿದ್ರೆ ಇಷ್ಟ ಆಗತ್ತೆ ಅನ್ನೋದು ಇವತ್ತು ಅಭಂಗದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಲಕ್ಷ್ಯ ಕೊಟ್ಟು ಕೇಳ್ರಿ. ನನ್ಗೆ ಗೊತ್ತೈತಿ ಭಂಡಾರ ಹೋಗಿ ಎಲ್ಲ ಊರ್ ತಿರುಗಾಡ ಬಂದ್ರೆ ಕಾಲ್ ಹೋಗುವಂತಾವು. ಈಗ ಕಾಲ್ ಹೋಗುವಂತಾವ್ ಅಂದ್ಕೊಳ್ಳಿ ಹೊಟ್ಟೆಯಾಗಿ ಇಲ್ಲಿ ಓಡಾಡ್ತಾವ. ಗೊತ್ತೈತಿ ನನಗ, ಹೊಟ್ಟೆಯಾಗಿ ಇಲ್ಲಿ ಓಡಾಡ್ತಾವ. ಈಗ ಜಾಸ್ತಿ ಏನ್ ಟೈಮ್ ತಗೊಳ್ಳಂಗಿಲ್ಲ, ಇನ್ನೂ ಒಂದು 15 ನಿಮಿಷ ಅಷ್ಟೇ ಟೈಮ್ ತಗೋತಾರೆ. ನಿಮ್ಮ ಚಿತ್ತ ನನ್ನ ಕಡೆ ಇದೆ ಅಷ್ಟೇ. ಭಕ್ತಿ ಒಳಗ 4 ಪ್ರಕಾರದ ಮಾರ್ಗಗಳು ಹೇಳಿದ್ದಾರೆ. ಯಾವ ಮಾರ್ಗದಿಂದ ಹೋದರೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ, ಭಗವಂತನ ಪ್ರಾಪ್ತಿ ಆಗತ್ತೆ, ಆ ದೇವಿಯ ಪ್ರಾಪ್ತಿ ಆಗತ್ತೆ. ಶಾಸ್ತ್ರದಲ್ಲಿ 4 ಮಾರ್ಗಗಳು ಹೇಳಿದ್ದಾರೆ. 1 ಯೋಗ ಮಾರ್ಗ, 2 ಕರ್ಮ ಮಾರ್ಗ, 3 ಜ್ಞಾನ ಮಾರ್ಗ ಮತ್ತು 4ನೇದ್ದು ಸರಳವಾದ ಭಕ್ತಿ ಮಾರ್ಗ ಅಂತ ಹೇಳಿದ್ದಾರೆ. 1ನೇದ್ದು ಯಾವುದು? ಯೋಗ ಮಾರ್ಗ. 2ನೇದ್ದು ಕರ್ಮ ಮಾರ್ಗ, 3 ಜ್ಞಾನ ಮಾರ್ಗ, 4 ಭಕ್ತಿಯ ಮಾರ್ಗ. ಯೋಗ ಮಾರ್ಗದಿಂದ ಕೂಡ ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು. ಆದ್ರೆ ಯೋಗ ಮಾಡಲಿಕ್ಕೆ ಸರಿಯಾದ ಪವಿತ್ರ ಜಾಗ ಸಿಗ್ತಾ ಇಲ್ಲ ಈ ಕಲಿಯುಗದಲ್ಲಿ. ಯೋಗ ಮಾರ್ಗದಿಂದ ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು. ಅನೇಕ ಸಾಧು ಸಂತರು, ಅನೇಕ ಶರಣರು ತಮ್ಮ ಯೋಗದಿಂದ ಭಗವಂತನ ಪ್ರಾಪ್ತಿ ಮಾಡ್ಕೊಂಡ್ರು, ಅವಾಗ ಬಂದ್ರು. ಆದ್ರೆ ನಾವು ಯೋಗ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ಗೊತ್ತೇನ್ರಿ? ಯೋಗ ಬೆಳಿಗ್ಗೆ ಟಿವಿ ಹಚ್ಕೊಂಡು ರಾಮದೇವ್ ಬಾಬಾ ಬಂದ್ಬಿಡ್ತಾನ ಯೋಗ ಕಲ್ಸಕ. ಹಂಗ ಒಂದು ಮುಚ್ಚರ ಐತಿ ಸರ್ ಅಂತ ಹೇಳದೈತಿ, ಇನ್ನೊಂದು ಮುಚ್ಚರ ಐತಿ, ಇದೊಂದು ಸೊರ ಎಳಿದೈತಿ. ಆಮೇಲೆ ಮೆಲ್ಲಕ ಆ ಕಡೆ ಈ ಕಡೆ ಲಕ್ಷ ಕೊಟ್ಟು 2 ಮುಚ್ಚಿದಂದ್ರ ಏನಾಗತ್ತೆ? ಪ್ರಮಾಣ ಮಾಡ್ಕೋಯಿಲ್ಲ, ಇಷ್ಟ ಆಗತ್ತ. ನಮ್ ಯೋಗ ಹೀಗೈತಿ. ನಾವ್ ಅವಾಗ ಯೋಗ ಮಾಡ್ಬೇಕಾದ್ರ ಕಾಡ್ನ್ಯಾಗ ಹೋಗಿ ಕೂತ್ಕೊಂಡಿದ್ರು. ಆದ್ರೆ ನಮ್ಮ ಯೋಗ ಮಾಡ್ಬೇಕಂದ್ರ ಕಾಡ್ನಂತಾವ್ ನಮ್ಮ ಮಕ್ಕಳು ಕಾಡ್ತಾವ. ನಾವು ಯೋಗ ಮಾಡ್ಬೇಕಂದ್ರೆ ಪವಿತ್ರ ಜಾಗ ಸಿಗಾಗುತ್ತಿಲ್ಲ. ಮತ್ತೆ ಹಿಂಗಾದ್ರೆ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಅವಾಗ ಮಾಡ್ಕೊಂಡ್ರು ಅದ್ರ ನಮ್ಮಿಂದ ಸಾಧ್ಯ ಇಲ್ಲ. ಇದು ಕಠಿಣ ಇದೆ. ಕರ್ಮ ಮಾರ್ಗದಿಂದಲೂ ಕೂಡ ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು. ಆದ್ರೆ ಕರ್ಮ ಮಾರ್ಗ ಯಾವ ಟೈಮ್ ನಲ್ಲಿ ಏನು ಮಾಡ್ಬೇಕು ನಮ್ಗೆ ಗೊತ್ತಾಗಲ್ಲ. ಯಾವ ಟೈಮ್ ನಲ್ಲಿ ಏನು ಕರ್ಮ ಮಾಡ್ಬೇಕು ನಮ್ಗೆ ಗೊತ್ತಾಗುತ್ತಿಲ್ಲ. ಅದನ್ನ ಹೇಳಿದಲ್ಲ, ಇವಾಗ ಒಂದು ಯಜ್ಞ ಮಾಡ್ಬೇಕು, ಹೋಮ ಹವನ ಮಾಡ್ಬೇಕು, ಅದಕ್ಕೆ ನಾವು ಜಾತಕ ನೋಡ್ತೀವಿ. ಸರಿಯಾದ ಟೈಮ್, ರಾಹುಕಾಲ ಗುಳಿಕಾಲ ಇವೆಲ್ಲ ನೋಡ್ಕೊಂಡು ಚಲೋ ಇದು ಮಾಡ್ತೀವಿ. ಆದ್ರೆ ನಮ್ ಸಾಧು ಸಂತರು ಹೇಳಿದ್ದಾರೆ, ಏನೇ ಮಾಡಿದ್ರು ನೀವು ಜಾತಕ ನೋಡ್ರಿ, ಆದ್ರೆ ಭಗವಂತನ ನಾಮಸ್ಮರಣೆ ಮಾಡುವಾಗ ಜಾತಕದ ಅವಶ್ಯಕತೆ ಇಲ್ಲ. ಹರಿಬೋಲ ಏಕಾಂತಿ, ಹರಿಬೋಲ ಲೋಕಾಂತಿ, ಊಟತ ಬಸತ ಹರಿಬೋಲ. ಯಾವಾಗಲಾದ್ರೂ ಆ ಭಗವಂತನ ಹೆಸರು ತಗೊಳ್ಳಿಕ್ಕೆ ನಡೆಯುತ್ತೆ. ಅದಕ್ಕೆ ಜಾತಕದ ಅವಶ್ಯಕತೆ ಇಲ್ಲ. ಅದು ಕರ್ಮ ಮಾರ್ಗ ಕೂಡ ಕಠಿಣ ಇದೆ, ನಡೆಯೋದಿಲ್ಲ. ಚಿತ್ತ ಹೋದ ಕಡೆ ಇಲ್ಲ. ಆದ್ರೆ ಜ್ಞಾನ ಮಾರ್ಗದಿಂದಲೂ ಭಕ್ತಿಯ ಆ ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು. ಆದ್ರೆ ಜ್ಞಾನ ಬಂದ ಮೇಲೆ ಅವನಿಗೆ ಹಿಂದೆ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರ ಬಂದ ಮೇಲೆ ಎಲ್ಲಾ ಕಲಿತಿದ್ದ ಜ್ಞಾನನು ಕೂಡ ಅಲ್ಲೇ ಹೋಗುತ್ತೆ. ಅಲ್ಲಿ ಕೂಡ ಭಗವಂತನ ಪ್ರಾಪ್ತಿ ಇಲ್ಲ. ಅದಕ್ಕೆ ಈ ಕಲಿಯುಗದಲ್ಲಿ ನಿಜವಾಗಲೂ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಯಜ್ಞ ಹೋಮ ಹವನ ಏನು ಬೇಕಾಗಿಲ್ಲ. ಕೇವಲ ಮುಖದಲ್ಲಿ ಅವಳ ನಾಮ ಇದ್ದರೆ ಒಂದೇ ಸಾಕು. ಕಲಿಯುಗದಲ್ಲಿ ಇದು ಒಂದೇ ಸಾಧನೆ. ಅವಳ ನಾಮಸ್ಮರಣೆ ಇದ್ರೆ ಈ ನಾಲಿಗೆಯಲ್ಲಿ ಅದು ಒಂದೇ ಸಾಕು. ಅದಕ್ಕೆ ಪದೇ ನಮಗೆ ಮನುಷ್ಯ ದೇಹ ಸಿಗೋದಿಲ್ಲ.
ಏನು ಪುಣ್ಯ ಮಾಡಿದೇವನ್ನ ನಾವು ಮನುಷ್ಯ ಜನ್ಮಕ್ಕೆ ಬಂದು ಕೊಡ್ತೇವೆ. ಮತ್ತೆ ಈ ಮನುಷ್ಯ ಜನ್ಮ ಸತ್ ಮೇಲೆ ಮತ್ತೆ ಮನುಷ್ಯ ಜನ್ಮ ತಗೋಬೇಕಾದ್ರೆ 84 ಜೀವರಾಶಿಗಳು ದಾಟಿ ಬಂದ ಮೇಲೆ ಮನುಷ್ಯ ಜನ್ಮ ಸಿಗತ್ತ. ಅಂತಾದ್ರೆ ನಾವು 84 ಜೀವರಾಶಿಗಳು ದಾಟಿ ಬಂದು ಈ ಮನುಷ್ಯ ದೇಹಕ್ಕೆ ಬಂದೇವಂದ್ಮೇಲೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಏನು ಸಾಧನೆ ಮಾಡಬೇಕು? ಆ ಭಗವಂತನ ಪ್ರಾಪ್ತಿ ಮಾಡಿದ್ಮೇಲೆ ಈ ಮನುಷ್ಯ ದೇಹಕ್ಕೆ ಕಿಮ್ಮತ್ತಿದೆ, ಇಲ್ಲಂದ್ರೆ ಕಿಮ್ಮತ್ತಿಲ್ಲ. ಬಂದೆ ತಿಂದೆ ಹಂಗ ಹೊಂಟೆ ಅಂದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಈ ಮನುಷ್ಯ ದೇಹ ಯಾವಾಗಲೂ ಗ್ಯಾರಂಟಿ ಇಲ್ಲ. ಈ ಮನುಷ್ಯ ದೇಹ ಕ್ಷಣಿಕ ಇದೆ. ಯಾವಾಗ ಹೋಗುತ್ತೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇದೆ ಅದಕ್ಕೆ ಪಟ್ಟಂತ ಈಗ ಮಾತಾಡೋ ಈಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಟ್ಟಿರ್ತಾರೆ. ನೀವು ಹೇಳ್ತೀರಿ ಈಗರಿಗಿದ್ದ ನಿನ್ನರ ಮಾತಾಡೋಣ, ಅವ್ರ ಮನೆಗೆ ಹೋಗ್ಯಾನಿ, ಅವನ ನೀರು ಕೊಟ್ಟಾನ, ಈಗಿಲ್ಲ. ಮನುಷ್ಯ ದೇಹ ಗ್ಯಾರಂಟಿ ಇಲ್ಲ. ನಾನು ಹೋಗಿದ್ದೆ ಒಂದ್ ಕಡೆ ಚಪ್ಪಲಿ ಅಂಗಡಿ ಹೋಗಿದ್ದೆ. ಚಪ್ಪಲಿ ಅಂಗಡಿ ಇರ್ತಾವ, ಚಪ್ಪಲಿ ಅಂಗಡಿ ಚಪ್ಪಲಿ ಬೇಕಾಗಿತ್ತು. ಚಲೋ ಚಪ್ಪಲಿ ಕೊಡು ಅಂತ ಅವ್ನು ಹೇಳಿದೆ. ಯಾರಿಗೆ? ಅಂಗಡಿ ಹೋಗಿ ಚಲೋ ಚಪ್ಪಲಿ ಕೊಡಪ್ಪ, ಚಲೋ ಕೊಡು ಒಂದು ಕೊಟ್ಟ. ಚಲೋ ಇತ್ತು ನೋಡ್ರಿ, ಇದು 10 ವರ್ಷ ಗ್ಯಾರಂಟಿ ಕೊಡ್ತೇನೆ. ಏನಂದ? 10 ವರ್ಷ ಗ್ಯಾರಂಟಿ ಕೊಡ್ತೇನೆ. ಆ ಗ್ಯಾರಂಟಿಗೆ ಏನಾರ ಐತಿಲ್ಲ ಅಂತ ಕೇಳಿದೆ ನಾನು. ಅವ್ ಏನ್ ಕೊಡ್ರಿ? 10 ವರ್ಷದ ಕಾರ್ಡ್ ಕೊಟ್ಟ, ಗ್ಯಾರಂಟಿ ಕಾರ್ಡ್ ಕೊಟ್ಟ. ನಾನು ಹೇಳಿದೆ ಈ ಚಪ್ಪಲಿಗೆ 10 ವರ್ಷ ಗ್ಯಾರಂಟಿ ಕೊಟ್ಟಿಲ್ಲ, ನನಗೆ ಇನ್ನೊಂದು ಗ್ಯಾರಂಟಿ ಕಾರ್ಡ್ ಬೇಕು ಅಂತೆ. ಒಂದು ಕೊಟ್ಟೆನಲ್ರಿ, ಒಂದು ಚಪ್ಪಲಿಗೆ ಒಂದ ಗ್ಯಾರಂಟಿ ಕಾರ್ಡ್ ಇರ್ತೈತಿ, 2 ಕೊಡಂಗಿಲ್ಲ ಅಂದ. ಆ ಚಪ್ಪಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲೋ ಆತು, ನಿಂದು ಒಂದು ಗ್ಯಾರಂಟಿ ಕಾರ್ಡ್ ಕೊಡು ಅಂದ. ಯಾರಿಗೆ? ಚಪ್ಪಲಿ ಕೊಟ್ಟವಂಗ ನಿಂದು ಒಂದು ಗ್ಯಾರಂಟಿ ಕಾರ್ಡ್. ಅವನಂದ ಒಂದ್ ಚಪ್ಪಲಿ ಒಂದು ಗ್ಯಾರಂಟಿ ಕೊಟ್ಟ, ನಂದು ಗ್ಯಾರಂಟಿ ಕಾರ್ಡ್ ಯಾಕೆ ಬೇಕು ನಿನಗ ಅಂದ. ನಾನಂದೆ 10 ವರ್ಷ ನೀನು ಚಪ್ಪಲಿ ಗ್ಯಾರಂಟಿ ಕೊಟ್ಟಿ, 10 ವರ್ಷ ಒಳಗೆ ನೀನ ಹೋದ್ರೆ ನಾನು ಯಾರ ಕಡೆ ಚಪ್ಪಲಿ ವಾಪಸ್ ಮಾಡಿ ಅದಕ್ಕೆ ನಿನ್ನ ಗ್ಯಾರಂಟಿ ಕಾರ್ಡ್ ಕೊಡುವುದು. ಅದಕ್ಕೆ ಈ ಮನುಷ್ಯ ದೇಹ ಪದೇ ಸಿಗಲ್ಲ. ಮನುಷ್ಯ ದೇಹ ಒಂದೇ ಸಲ ಸಿಗೋದು. ಅದಕ್ಕೆ ಏನ್ ಮಾಡ್ಬೇಕು? ಪುರಂದರದಾಸರು ತಮ್ಮ ಪದದಲ್ಲಿ ಈ ಮನುಷ್ಯ ಜನ್ಮ ಬಂದಾಗ ಏನು ಮಾಡಬೇಕು ಅನ್ನೋದು ತಮ್ಮ ಪದದಲ್ಲಿ ಅತಿ ವಿವರಣೆಯಾಗಿ ಹೇಳಿದ್ದಾರೆ. ಏನ್ ಹೇಳಿದಾರೆ ಗೊತ್ತಾ? ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಮಾಡದೆ, ಓ ಮನುಜ ಕೃಷ್ಣ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ, ಓ ಮನುಜ ನರದೇಹ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ, ಓ ಮನುಜ ನರದೇಹ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರದೇಹ ಪುನಃ ಸಿಗೋಲ್ಲ. ನರದೇಹ ದುರ್ಲಭ ಜಾಣ, ಶತವರ್ಷಾಚಿ ಗಣನ, ತ್ಯಾಮಧ್ಯೆ ದುಃಖ ಯಾತನ. ಅದಕ್ಕೆ ಏನ್ ಮಾಡ್ರಿ? ಈ ಜನ್ಮ ಸಿಕ್ಕಿದ್ದ ಚಾನ್ಸ್ಗೆ ನೀವು ಏನ್ ಮಾಡ್ರಿ? ಮುಖದಿಂದ ಹರಿಯ ನಾಮಸ್ ಮಾಡ್ರಿ, ಆ ದೇವಿಯ ನಾಮಸ್ ಮಾಡ್ರಿ. ನಿಜವಾದ ಮನುಷ್ಯ ಜನ್ಮಕ್ಕೆ ಬಂದಿದ್ದು ಪಾವನವಾಗತ್ತೆ. ಅದಕ್ಕೆ ನಿಜವಾದ ಮಾರ್ಗ ಭಕ್ತಿಯ ಮಾರ್ಗ. ಅಂದ್ರೆ ಭಕ್ತಿ ಮಾರ್ಗದಿಂದ ಹೋದ್ರೆ ಸಾಕು. ಯಜ್ಞ ಹವನ ಹೋಮ ಬೇಕಾಗಿಲ್ಲ. ನಿಮ್ಮ ನಾಲಿಗೆಯಲ್ಲಿ ಯಾವಾಗಲೂ ಅವಳ ನಾಮ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸಂತರು ಇದ್ರು. ಯಾರು? ಕಬೀರ್ ದಾಸ್ ಸಂತ ಕಬೀರ್ ದಾಸ್. ಜಾತಿಯಿಂದ ಮುಸ್ಲಿಂ ಆದ್ರೂ ಕೂಡ ಹರಿಯ ನಾಮಸ್ಮರಣೆ ಮಾಡ್ತಿದ್ರು. ಕೃಷ್ಣ 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 ನಾಮಸ್ಮರಣೆ ಮಾಡ್ತಾ ಹೋಗ್ತಾ ಇದ್ರು. ಅವರನ್ನು ನೋಡಿ ಒಬ್ಬ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಗೃಹಸ್ಥ ಕರೆದ, ಸಂತ್ರೆ ನಮ್ಮ ಹೊಲದ ಕಡೆ ನೀವು ಹಾಸಿ ಹೊಂಟಿರಿ, ಸ್ವಲ್ಪ ನಮ್ಮ ಹೊಲದ ಕಡೆ ಬಂದು ಪದಸ್ಪರ್ಶ ಮಾಡಿ ಹೋಗ್ರಿ, ನನ್ನ ಜೀವನ ಪಾವನ ಆಗತ್ತ. ಸಂತರು ಬಂದ್ರು, ಕಬೀರ್ ದಾಸರು ಬಂದ್ರು, ಪಾದ ಪೂಜೆ ಮಾಡ್ದ. ಪೂಜೆ ಮಾಡಿ ಆ ಕಬೀರ್ ದಾಸರಿಗೆ, ಆ ಹೊಲದಲ್ಲಿ ಕೆಲಸ ಮಾಡುವ ವ್ಯಕ್ತಿ ರೈತ ಕೇಳ್ತಾ ಇದ್ದಾನೆ, ಒಂದು ಪ್ರಶ್ನೆ ಇದೆ ಸಂತ್ರೆ. ಏನು ಪ್ರಶ್ನೆ ಇದೆ ಕೇಳಪ್ಪ ಅಂದಾಗ ಅವನು ಹೇಳ್ದ, ದೇವರಿಗೆ ನಾವು ಯಾವ ರೀತಿ ಭಕ್ತಿ ಮಾಡಬೇಕು, ನಾವು ಏನು ಕೊಟ್ರೆ ಆ ದೇವರು ನಮ್ಗೆ ಪ್ರಸನ್ನಾಗಿ ಒದಿತನ, ಸ್ವಲ್ಪ ಭಕ್ತಿಯ ಮಾರ್ಗ ಹೇಳ್ರಿ ಅಂತ ಹೇಳ್ದ. ಯಾರು?
ಕಬೀರ್ದಾಸನಿಗೆ ಆ ರೈತ ಹೇಳ್ದ, ಯಾವ ರೀತಿ ಭಕ್ತಿ ಮಾಡಬೇಕು, ದೇವರ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಯಾವ ರೀತಿ ಭಕ್ತಿ ಮಾಡಬೇಕು, ನೀವು ಸಂತರಿದ್ದೀರಿ, ನೀವು ದೇವರ ಸಾಮೀಪ್ಯ ಹೋಗಿದ್ದೀರಿ, ನಿಮ್ ಕಡೆ ಅನುಭವ ಇದೆ, ಸ್ವಲ್ಪ ನಮಗೂ ಸ್ವಲ್ಪ ಹೇಳ್ರಿ, ನಾವು ದೇವರ ಪ್ರಾಪ್ತಿ ಮಾಡ್ಕೋಬೇಕು, ಯಾವ ರೀತಿ ಭಕ್ತಿ ಮಾಡ್ಬೇಕು ಹೇಳಿ ಅಂದಾಗ ಆವಾಗ ಕಬೀರ್ ದಾಸರು ಹೇಳಿದ್ರು, ನೀ ಏನ್ ಕೆಲಸ ಮಾಡಕ್ ಕುಂತೀಪ ಅಂತ ಕೇಳಿದ್ರು. ಏನಿಲ್ಲ, ಒಂದು ಬುಟ್ಟಿ ಒಳಗೆ ಈರುಳ್ಳಿ ಸಸಿ ಅದಾವ್ರಿ, ಈರುಳ್ಳಿ ಸಸಿ ಅದಾವು, ಒಂದೊಂದೊಂದೊಂದು ಈರುಳ್ಳಿ ಸಸಿ ಬುಟ್ಟಾಗಿ ತಗೊಂಡು ಒಂದೊಂದನ್ನ ಏನ್ ಮಾಡಾಕೊಂತೇನೆ, ಮಣ್ಣಾಗ ಆ ಹೊಲದೊಳಗ ನಡಾಕೊಂತೇನೆ. ಈ ಬುಟ್ಟಾಗಿಂತ ತಗೊಂಡು ಹಿಂಗ್ ಹಾಕೊಂತೀನಿ, ಒಂದ್ ಬುಟ್ಟಾಗಿಂತ ತಗೊಳ್ಳೋದು ಹಿಂಗ್ ಹಾಕಾಕೊಂತೀನಿ. ಅವಾಗ ಕಬೀರ್ ದಾಸರು ಹೇಳಾಕೊಂತ್ರು, ಹೆಂಗ ಬುಟ್ಟಾಗಿಂತ ತಗೊಂಡು ಹಿಂಗ್ ಹಾಕಾಕೊಂತಲ್ಲ, ಇದ ನಿಜವಾದ ಭಕ್ತಿ, ಇದೇ ಪರಮಾತ್ಮಗೆ ಇಷ್ಟ ಆಗತ್ತೆ ಅಂದ್ರು. ಅವಾಗ ಆ ರೈತ ಹೇಳ್ದ, ನಿಮ್ಮ ವೇದಾಂತ ಭಾಷೆ ಇಲ್ಲಿ ಹೇಳಕ್ ಹೋಗ್ಬೇಡ್ರಿ, ಜ್ಞಾನದ ಭಕ್ತಿ ಇಲ್ಲಿ ಹೇಳಕ್ ಹೋಗ್ಬೇಡ್ರಿ, ನಾವು ಸಾದಾ ಮನುಷ್ಯರು, ನಮ್ಗೆಲ್ಲ ಹೆಂಗೆಲ್ಲ ಅರ್ಥ ಆಗಿಲ್ಲ. ನನ್ನ ಬುಟ್ಟಾಗಿ ಈರುಳ್ಳಿ ಸಸಿ ನಾನು ಹೊಲದಾಗ ನಟ್ರ ಅದು ಹೆಂಗ ಭಕ್ತಿ ಆಗತ್ತ ಅಂತ ಕೇಳ್ದ. ಅವಾಗ ಕಬೀರ್ ದಾಸರು ವರ್ಣನೆ ಮಾಡಿ ಹೇಳಿದ್ರು, ಅರೇ ಪಗಲೇ, इधर से वो खाड़ो और उधर लगाओ. ಏನ್ ಹೇಳಿದ್ರು? ಅರೆ इधर से वो खाड़ो और उधर लगाओ, इधर से वो खाड़ो उधर लगाओ. ಭಕ್ತಿ ಆಗಲಿಲ್ಲ ಅವ್ರಿಗೆ. ಒಂದೊಂದು ಬುಟ್ಟಿಯಿಂದ ಒಂದೊಂದು ಸಸಿ ಇಟ್ಕೊಂಡು ಅಲ್ಲಿ ಹಚ್ಚಿರ ಅಂತ ನೀವು ಹೇಳಕ್ ಕುಂತೀರ, ಅದು ನಿಜವಾದ ಭಕ್ತಿ ಹೆಂಗಾಗುತ್ತೆ? ಅವಾಗ ಕಬೀರ್ ದಾಸರು ಸುಂದರವಾಗಿ ಉತ್ತರ ಕೊಟ್ರು, ಇದರ್ ಸೇವು ಖಾಡೋ ಉದರ್ ಲಗಾವ್. ಅಲ್ಲೋ, ನೀನು ಇವತ್ತಿನ ತನಕ ಭಕ್ತಿ ಹೆಂಗ್ ಮಾಡಕ್ ಕುಂತಿ ಅಂದ್ರ, ಒಳ್ಳೆ ಸಂಸಾರದೊಳಗೆ ಸಿಕ್ಕೊಂಡ್ಬಿಟ್ಟಿ, ಮನೆಯೊಳಗ ಸಂಸಾರದೊಳಗೆ ಸಿಕ್ಕೊಂಡ್ಬಿಟ್ಟಿ, ಕಾಲ ಚಕ್ರೊಳಗೆ ಸಿಕ್ಕೊಂಡ್ಬಿಟ್ಟಿ, ಅದನ್ನ ನಿಜ ಅನ್ಕೊಂತ ಕುಂತಿ, ಅದನ್ನ ನನ್ನ ದೈವ ಅಂತ ತಿಳ್ಕೊಂಡ್ಬಿಟ್ಟಿ. ಆದ್ರೆ ಅದೆಲ್ಲ ನಿಂಗೆ ಒಂದ್ಸರಿ ಬಿಟ್ಟು ಹೋಗದೈತಿ, ಅದು ಶಾಶ್ವತ ಅಲ್ಲ, ಅದು ಶೂನ್ಯ. ಅದ್ರ ಮೇಗಿನ ಮೋಹ ಕಡಿಮೆ ಮಾಡು, ಪ್ರೀತಿ ಕಡಿಮೆ ಮಾಡು, ಮಾಯ ಕಡಿಮೆ ಮಾಡು. ಆ ಸಂಸಾರ ಸುಳ್ಳು, ನಿಜವಾದ ಸಂಸಾರ ಅಲ್ಲಿದೆ. ಇಲ್ಲಿ ಹೆಂಗ್ ನೀನು ಒಂದೊಂದೊಂದನ್ನು ಬುಟ್ಟಾಗಿ ಒಂದೊಂದೊಂದು ಸಸಿ ತಗೊಂಡು ನಿಂಗೆ ಹೆಂಗ್ ಹಚ್ಚಕ್ಕೋತಿಯಲ್ಲ, ಹಂಗ ಮನೆಯಾಗಿ ನಿಂತಿದ್ದ ಪ್ರೀತಿ ಪ್ರೇಮ ಮಾಯದ ಸಸಿ ಅಲ್ಲಿ ಕಿತ್ತು ನನ್ನ ಕಡೆ ಬಂದು ಹಚ್ಚು. ಅವಾಗ ಅದೇ ಭಗವಂತನಿಗೆ ಇಷ್ಟ ಆಗತ್ತ. ಅದ ನಿಜ ಅನ್ಕೊಂಡ್ರೆ ಯಾವಾಗಲೂ ನಿಮಗೆ ಭಗವಂತ ಪ್ರಾಪ್ತಿ ಆಗುದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟೇ ಮಾಡು, ಅದರಲ್ಲಿ ನೀನಾಗ್ಲಿಕ್ಕೆ ಹೋಗಬೇಡ. ನಿಜವಾದ ಭಕ್ತಿ ಆ ದೇವಿ ಕಡೆ ಇದೆ. ನಿಮ್ಮ ಸಂಸಾರ ಎಲ್ಲಾ ಏನ್ ಮಾಡ್ರಿ, ಪಕ್ಕಕ್ಕೆ ಇಡ್ರಿ. ನೀನೇ ಎಲ್ಲಾ ನಡ್ಸಕ್ ಕುಂತಿಪ್ಪ, ನಿನ್ನನ್ನೇ ಎಲ್ಲ ಆಗಾಕುದಿಲ್ಲ. ಯಾವಾಗ ನಾವು ದೇಹವನ್ನ ಅರ್ಪಣೆ ಮಾಡ್ತೀರಿ ಅವಾಗಲೇ ಆ ದೇವಿ ಸಿಕ್ಕಲ್ಲ, ತನಕ ಸಿಗೋದಿಲ್ಲ. ಇದೇ ನಿಜವಾದ ಭಕ್ತಿ. ಕೇಳಿದ್ರು, ತುಕೋಬರೇ, ನಿಮ್ಮ ಮನೆಯಲ್ಲಿ ಮಾತ್ರ ದಾರಿದ್ರ್ಯ ಪರಿಸ್ಥಿತಿ ಇದೆ, ಬಡತನ ಇದೆ, ಇಷ್ಟಾದ್ರೂ ಕೂಡ ನೀವು ಭಗವಂತನ ಭಕ್ತಿ ಆರಾಮಾಗಿ ಮಾಡ್ತಾ ಇದ್ರಿ, ಏನು ಕಷ್ಟ ಇಲ್ಲದೆ, ಏನು ನಿಮ್ಮ ಮನಸ್ಸಿನಲ್ಲಿ ಚೆಹರೆಯಲ್ಲಿ ಕಷ್ಟನೇ ಕಾಣುದಿಲ್ಲ. ಇದು ಹೆಂಗ್ ಸಾಧ್ಯ ಅಂತ ಹೇಳಿದಾಗ ಜಗದ್ಗುರು ತುಕೋಬರ ಹೇಳಿದ್ರು, ಹಿಬಿಲಿ ಅನಂತಿ ತೈಸಿ ಚಿರಹಾವಿ. ಭಗವಂತ ನನಗೆ ಯಾವ ರೀತಿ ಇಟ್ಟಿದಾರಲ್ಲ ಅದೇ ರೀತಿ ಇರ್ಲಿಕ್ಕೆ ನಾನು ಪ್ರಯತ್ನ ಮಾಡಾಕುಂತೇನೆ. ಜಾಸ್ತಿ ನಾನು ಇಲ್ಲಿ ಉದ್ವೇಗ ಮಾಡ್ತಾ ಇಲ್ಲ. ಅದಕ್ಕೆ ಭಗವಂತ ಯಾವ ರೀತಿ ಇಟ್ಟಿದಾರಲ್ಲ ಅದೇ ರೀತಿ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಜಗದ್ಗುರು ತುಕೋಬರಾಯರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂತ, ಜೀವನದಲ್ಲಿ ಏನೋ ಘಟನೆ ಆದರೂ ಕೂಡ ಅದು ಒಳ್ಳೇದಕ್ಕಾಗತ್ತ. ಈಗ ರಾತ್ರಿ ಆಗೈತಂದ್ರೆ ನಾಳೆ ಏನಾಗಬೇಕು, ಹಗಲಾಗಬೇಕು. ಹಂಗ ಇರಕ್ಕಾಗಿಲ್ಲ. ಜೀವನದಲ್ಲಿ ಪರಿವರ್ತನೆ ನಿಯಮ ಆಗಲೇಬೇಕು. ಅದಕ್ಕೆ ನಮ್ಗೆ ಏನು ಸಂಕಟ ಬಂದ್ರು ಕೂಡ ಅದು ನಮ್ಮ ಒಳ್ಳೇದಕ್ಕಂತ ಹೋಗ್ತೀವಲ್ಲ, ಅವಾಗ ನಿನಗೆ ನಿಜವಾದ ಭಕ್ತಿಯ ರೂಪ ಗೊತ್ತಾಗತ್ತ. ಅವಾಗ ಜಗದ್ಗುರು ತುಕೋಬರರು ಒಂದೇ ಮಾತು ಹೇಳಿದ್ರು, ನೋಡಪ್ಪ, ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕ ಅನ್ಕೊಂತ ಹೋಗು. ಏನಂದ್ರು? ಆಗೋದೆಲ್ಲ ಮಕ್ಕೊಂಡ್ರನ್ನೆಲ್ಲರೂ ಆಗೋದೆಲ್ಲ ಜೋರಾಗಿ ಬಿಡ್ಬೇಕು. ಆಗೋದೆಲ್ಲ ಇಷ್ಟ ಮಂತ್ರ ಜಪಸ್ರಿ. ಯಾಕ ಕರೆಕ್ಟ್ ಆಗಿಲ್ಲ ಹೇಳ್ತಿದ್ದೆ ಮಗ, ಎಂತ ಸಂಖ್ಯೆ ನೀವು ಮಂದಿರಕ್ಕೂ ಬರಬೇಕು ಅವಶ್ಯಕತೆ. ಆಗೋದೆಲ್ಲ ಇಷ್ಟ ಹೇಳ್ರಿ, ಆಗೋದೆಲ್ಲ ಇಷ್ಟ ಹೇಳ್ರಿ. ಒಬ್ಬ ರಾಜ ಇದ್ದ, ಲಕ್ಷ ಕೊಟ್ಟು ಹೇಳ್ರಿ, ಮುಗಿಸ್ಬಿಡ್ತೇನೆ, ಗೊತ್ತೈತಿ, ಬಟ್ಟೆ ಹಸ್ತೈತಿ. ಒಬ್ಬ ರಾಜ ಇದ್ದ. ರಾಜ ಮತ್ತು ಮಂತ್ರಿ ಹೇಳ್ದ, ರಾಜ್ಯಭಾರ ನಡೆಸಿ ಬಹಳ ಸುಸ್ತಾಗೈತಿ ಮಂತ್ರಿ, ಸ್ವಲ್ಪ ಜಂಗಲ್ ಕಡೆ ಹೋಗೋನು, ವಾತಾವರಣ ಫಿಟ್ ಮಾಡ್ಕೊಂಡು ಬರೋನು, ಸ್ವಲ್ಪ ನಡಿ ನನ್ ಜೊತೆ ಅಂದಾಗ ಮಂತ್ರಿ ಹಲೋ ಬಾರ ಕುಮಾರ್ करंट आला काय जनरेटर लावला
ಓಡಾ ಓಡಾ ಓಡು ಓಡುವ ಕರೆಂಟ್ ಇಲ್ಲ ಜನರೇಟರ್ ಇಲ್ಲ ಬರ್ಬೇಕಲ್ಲ ಮತ್ತೆ ಬರೋ ತನಕ ಗೊತ್ತಾಗಿಲ್ಲ ಮತ್ತೆ ಜನಕ್ಕೆ ಓಡ ಎಲ್ಲಿಗೆ ಬಂದಿದ್ದೀರಿ? ಎಲ್ಲಿಗೆ? ಆಗೋದೆಲ್ಲ ಕರೆಕ್ಟ್ ಆಗಿ ಲಕ್ಷ್ಯ ಕೊಟ್ಟು ಕೇಳಕೊಂತೀರಿ. ಹೌದು ಅನ್ಲಿ ವಾ ಆಗೋದೆಲ್ಲ ಒಳ್ಳೆಯದು. ರಾಜ ಮಂತ್ರಿ ಎಲ್ಲಿಗೆ ಹೋದ್ರು? ಕಾಡಿಗೆ ಹೋಗ್ತಾ ಇದ್ರು. ಕಾಡಿಗೆ ಹೋಗ್ತಾ ಇರುವಾಗ ಬಾರಪ್ಪ ಬಹಳ ತ್ರಾಸ ಆಗೈತಿ, ರಾಜ್ಯ ಭಾರ ಮಾಡಿ ರಾಜ ಅಂದ ಬಹಳ ಸುಸ್ತಾಗೈತಿ, ನಡ್ರಿ ಹೋಗೋನಂದ. ಅವಾಗ ಮಂತ್ರಿ ಅಂದ ರಾಜ ಆಗೋದೆಲ್ಲ ಇದು ಒಂದಂದ. ಅವಾಗ ಆಯ್ತಪ್ಪ ಆಗೋದೆಲ್ಲ ಒಳ್ಳೇದಕ್ಕೆ ಇರ್ಲಿ. ಊರೆಲ್ಲ ಸುತ್ತಾಡಿ ಬಂದೀನಿ ನಿನ್ನೆ ಮಂತ್ರಿ, ಊರು ಹೆಂಗೈತಿ, ಕುಶಲ ಐತೋ ಕ್ಷೇಮ ಐತೋ, ಹೆಂಗದಾರ ಜನ ಎಲ್ಲ ಸುಖವಾಗಿದ್ದಾರೇನೋ ನನ್ನ ಆಸ್ಥಾನದಲ್ಲಿ ಅಂತ ಕೇಳ್ದ ರಾಜ. ಅವಾಗ ಮಂತ್ರಿ ಆಗೋದೆಲ್ಲ ಇದನ್ನ ಅಂದಾರೆ ಅವನು. ಯಾರು ಏನು ಮಾತಾಡೋಂತಲ್ಲ, ಏನ ರಾಜ ಮಾತಾಡಿದ್ರು ಕೂಡ ಆಗೋದೆಲ್ಲ ಒಳ್ಳೇದಕ್ಕ. ರಾಜ ಸ್ವಲ್ಪ ಕೋಪದಾಗ ಹೇಳ್ದ, ಸಿಟ್ಟು ಬಂತು ರಾಜನಿಗೆ. ಮಂತ್ರಿ ಹೇಳ್ದ ಇದು ಬಿಟ್ಟು ಬೇರೆ ಏನಾರು ಮಾತಾಡೋ, ತ್ರಾಸ ಆಗೋದೈತ ನನ್ನ ಜೊತೆ ಜಂಗಲ್ ಸುತ್ತಾಕ್ ಬಂದೇನಿ, ಇದು ಬಿಟ್ಟು ಏನಾದ್ರು ಮಾತಾಡೋ ಅಂದಾಗ ಮಂತ್ರಿ ಮತ್ತೆ ಏನಂದ ಆಗೋದೆಲ್ಲ ಇದನ್ನ ಅಂದಾರೆ ನೀವ್ ಹೇಳ್ದಂಗ. ಹಂಗ ಹೋಗ್ತಾ 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 ಮುಂದೆ ಹೋಗ್ತಾ 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 ರಾಜ ಅಂದ ಮೊನ್ನೆ ರೊಕ್ಕ ಕೊಟ್ಟು ಬಾ ಅಂದಿದ್ದೆ, ಆ ಬಡತನ ಮನೆ ಇತ್ತು, ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಬಂದಿನಂತ ರಾಜ ಕೇಳ್ದ. ಅದಕ್ಕೂ ನೀವು ಏನ್ ಉತ್ತರ ಕೊಟ್ಟ ಗೊತ್ತಾ ಮಂತ್ರಿ? ಹೇಳ್ರಿ ಏನ್ ಉತ್ತರ ಕೊಟ್ಟ? ಕರೆಕ್ಟ್ ಐತಿ, ನೀವ್ ಹೇಳದಂಗನ ಕೊಟ್ಟ. ಅವನು ಆಗೋದೆಲ್ಲ ಒಳ್ಳೇದಕ್ಕ. ಅವನು ಬಹಳ ಸಿಟ್ಟು ಬಂದ ರಾಜ. ಎದಕ್ಕರ ನಿಂಗೆ ಒಳ್ಳೆ ಕರ್ಕೊಂಡ್ ಬಂದೆವು ಮಾರಾಯ, ಅಲ್ಲೇ ತ್ರಾಸ ಆಗೋದಂತ ನಿನ್ನ ಕರ್ಕೊಂಡ್ ಬಂದೆ, ಜಂಗಲಕ್ಕೆ ಬಂದೆ, ಇಲ್ಲ ನೋಡಿದ್ರೆ ನೀನು ಅದು ಒಂದು ಬಿಟ್ಟು ಬೇರೆ ಏನ್ ಹೇಳಾಕುತ್ತಿಲ್ಲ ಅಂತ ಸಿಟ್ಟಿಲಿ ಏನ್ ಮಾಡ್ದ ರಾಜ? ಮುಂದ್ ಹೋಗವಂತ. ಮುಂದೆ ಹೋಗ್ತಾ 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 ರಾಜನಿಗೆ ಏನಾಯ್ತಂದ್ರೆ ಮುಂದ್ ಒಂದ್ ಕಲ್ಲಿತ್ತು, ಕಲ್ಲಿಗೆ ಕಾಲು ಬಡಿತು, ಕಾಲಿನಿಂದ ರಕ್ತ ಸುರಿಯಾಕೊಂತು. ರಕ್ತ ಸುರಿಯಾಕೊಂತಾಗ ರಾಜಗೆ ವೇದನೆ ಆಯ್ತು, ನೋವಾಗ ಕುಂತು ಕೈಲಿ ಹಿಡ್ಕೊಂಡ ಮಂತ್ರಿಗೆ ಹೇಳ್ದ, ಮಂತ್ರಿ ನನಗ ಕಾಲಿಗೆ ರಕ್ತ ಬರ್ತಾ ಇದೆ, ಕಲ್ಲು ಬಡೀತು, ಬಾ. ಅವನಿಂದ ಹೇಳ್ರಿ ಏನಪ್ಪ ಆಗೋದಿಲ್ಲ ಒಳ್ಳೇದ. ಇವ ರಾಜ ಅವ ಮಂತ್ರಿ, ಇವ ಸಿಂಹಾಸನ ಮೇಲೆ ಕುಂತವ, ಇವ್ ಕೆಳಕ್ ಕುಂತವ, ಇವ್ ರಕ್ತ ಬರಾಕ್ ಕುಂತ್ರ ಏನ ಅಂತಾನ ಆಗೋದಿಲ್ಲ ಒಳ್ಳೇದಕ್ಕ. ಮತ್ತೆ ಸಿಟ್ಟು ಬರಾಕಿಲ್ಲೇನ್ರಿ? ಮತ್ತೆ ಹೆಂಗ ಹೇಳಿ ಸಿಟ್ಟು ಬಂತು. ಆ ರಾಜಾಗ ಸಿಟ್ಟು ಬಹಳ ಬಂತ. ನನಗ ಕಟ್ಟಿ ಬಿದ್ದ ರಕ್ತ ಬೀಳಾಕ್ ಕುಂತು ನೀನು ಆಗೋದಿಲ್ಲ ಒಳ್ಳೇದಕ್ಕೆ ನಾವು ಅಂತೀಯ, ನನ್ನ ವೇದನೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಫೋನ್ ಮಾಡಬಿಟ್ಟ ರಾಜ. ಯಾರಿಗೆ? ಸೈನಿಕರಿಗೆ. ಆಗಿನ ಕಾಲದಾಗ ಮೊಬೈಲ್ ಇತ್ತು ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹೇಳಂತ ಕೇಳ್ರಿ. ಫೋನ್ ಮಾಡಬಿಟ್ಟ. ಸೈನಿಕರು ಬಂದ್ರು, ನಾನು ಏನಾದ್ರು ಆಗೋದಿಲ್ಲ ಒಳ್ಳೇದಕ್ಕ ನನ್ನ ಹಿತ ಬಯಸುವಲ್ಲ, ನನ್ನ ಕೆಟ್ಟ ಬಯಸ್ತಾ ಕುಂತಾನ, ಇವ್ರು ಬಂಧನ ಮಾಡ್ರಿ, ಇವ್ರು ಕರ್ಕೊಂಡು ಹೋಗ್ರಿ ಅಂತ ಬಂಧನ ಮಾಡಿದ್ರು. ಯಾರಿಗೆ? ಯಾರಿಗ್ರಿ? ಮಂತ್ರಿಗೆ. ಮಂತ್ರಿಗೆ ಬೇಡಿ ಹಾಕದಾಗ ಮಂತ್ರಿ ಬಾಯಾಗ ಏನ್ ಬಂತು ಗೊತ್ತೇನ್ರಿ? ಆಗೋದಿಲ್ಲ ಒಳ್ಳೇದಕ್ಕ. ಆವಾಗ ರಾಜ ಅಂದ, ಬೇಡಿ ಹಾಕಿದ್ರು ನಾಚಿಕಿಲ್ಲೋ ನಿನಗ, ಈಗ ಬಂಧನ ಹಾಕ್ತೀನಿ ಅಂದ. ರಾಜ ಆಗೋದಿಲ್ಲ ಇದನ್ನ ಅಂದ. ಬಿಡಾಕ್ ಹೋಗ್ತಾ ಇಲ್ಲ, ಹೋಗ್ರಿ ಅವ್ನು ಒಂದೊಂದು 8 ದಿನ ಬಿಡಾಕ್ ಹೋಗ್ಬೇಡ್ರಿ, ಕಟ್ಟಿ ಹಾಕ್ರಿ ಅಂದ ರಾಜ. ಅವನು ಆಗೋದೆಲ್ಲ ಒಳ್ಳೇದಕ್ಕ, ಆಗೋದೆಲ್ಲ ಒಳ್ಳೇದಕ್ಕ ಹೋದ. ಎಲ್ಲಾರು ಹೋದ್ರು. ಕಾಡ್ನ್ಯಾಗ ಯಾರು ಉಳ್ಕೊಂಡ್ರಿ? ಈಗ ರಾಜ ಒಬ್ಬ ಉಳ್ಕೊಂಡ. ಇನ್ನೇನು ಅವ ರಾಜ ಹಿಂದಿರುಗ್ಬೇಕಂದಾಗ ನಿಮ್ ಊರಾಗ ಹೆಂಗ್ ಜಾತ್ರೆ ಇತ್ತು ನೋಡ್ರಿ, ಹಂಗ ಆ ಕಾಡ್ನ್ಯಾಗ ಒಂದ್ ಜಾತ್ರೆ ಇತ್ತು. ಯಾರ ಜಾತ್ರೆ ಗೊತ್ತನು? ಇಲ್ಲ ನಮ್ಮಂತ ನಿಮ್ಮಂತರ ಮನುಷ್ಯರ ಜಾತ್ರೆ ಮಾಡಕ್ ಕುಂತೀವಿ, ಅಲ್ಲಿ ಆದಿವಾಸಿ ಜನಾಂಗ ಜಾತ್ರೆ ಮಾಡಕ್ ಕುಂತ. ಅಂದ್ರೆ ಯಾರು? ಕಾಡ ಮನುಷ್ಯರು ಇರ್ತಾರ.
ಅವರು ಜಾತ್ರೆ ಮಾಡಾಕಿದ್ರು. ನೀವು ಹೆಂಗ ನಮ್ಮ ದೇವಿಗೆ ಕುರಿ ಕೋಣ ಕಡಿತಿರಲ್ಲ, ಅವರು ಹಂಗ ಏನು ಪದ್ಧತಿ ಇಟ್ಟಿದ್ರು. ಏನು ಕುರಿ ಕೋಣ ಅಲ್ಲ, ನಮ್ಮಂತ ನಿಮ್ಮಂತ ಪೀಸ್ ಸಿಕ್ಕರೆ ಪೀಸ್ ಮಾಡಿ ಹೋಗಿರ್ತಾವ್ರು. ಹೋಗಿ ನೋಡಿ ಅವ್ರು ಏನ್ ಮಾಡಾಕ್ತಿದ್ರು, ನರಬಲಿ ಹುಡುಕಾಕೊತಿದ್ರು. ಕಾಡನ್ಯಾಗ ಬಂದ ನರಬಲಿ ಹುಡುಕ್ತಾ ಅವ್ರ ಕಣ್ಣಿಗೆ ಯಾರು ಕಂಡು ಹೋಗುತ್ತೇನ್ರಿ? ಯಾರಿದ್ರಲ್ಲಿ? ರಾಜ ಇದ್ದ. ರಾಜ ಇದ್ದ ಕೂಡಲೇ ಅವ ರಾಜ ಒಬ್ಬನೇ ಇದ್ದ, ಮಂತ್ರನು ಇದ್ದಿದ್ದಿಲ್ಲ, ಸೈನಿಕರು ಇದ್ದಿದ್ದಿಲ್ಲ. ಚಲೋ ಮಾಲ್ ಸಿಕ್ಕೈತೆ ಅಂತ ಏನ್ ಮಾಡಿದ್ರು, ರಾಜಾಗ ಬಂಧನ ಮಾಡಿದ್ರು, ಬೇಡಿ ಹಾಕಿದ್ರು. ಎಲ್ಲಿ? ದೇವಿ ಜಾತ್ರೆ ಕರ್ಕೊಂಡು ಹೋಗ್ಕೊಳ್ಳಿ, ಮರಕ್ಕೆ ಕಟ್ ಹಾಕಿದ್ರು. ಯಪ್ಪ ಯವ್ವ ಎಲ್ಲ ಅನ್ನ ಕುಂತ ರಾಜ, ಬದುಕ್ಸೋರು ಯಾರಿಲ್ಲ. ಇನ್ನೇನು ಅಪ್ಪಣೆ ಕೊಟ್ಟ ರಾಜ, ಅಲ್ಲಿಯೂ ರಾಜ, ಯಾರು ಕಾಡಮನುಷ್ಯರ ಒಬ್ಬ ರಾಜ ಇದ್ದ, ಅವ ಅಪ್ಪಣೆ ಕೊಟ್ಟ. ಏನ್ ಅಪ್ಪಣೆ ಕೊಟ್ಟ? ನೋಡಪ್ಪ, ನರಬಲಿ, ದೇವಿಗೆ ನರಬಲಿ ಬೇಕಾಗಿತ್ತು, ನರ ಸಿಕ್ಕೈತಿ, ಬಲಿ ಕೊಡ್ರಿ. ಆದ್ರ ನಮ್ಮೊಂದು ನಿಯಮ ಐತಿ. ಏನ್ ನಿಯಮ ಅಂದ್ರ, ಮೊದಲು ತಲೆಯಿಂದ ಅವನ ಪಾತಾಳವನ್ನ ಚರಣದವರೆಗೆ ನೋಡ್ರಿ. ಅವನ ದೇಹದೊಳಗ ಯಾವುದು ಕಲಿ ಇರಬಾರದು. ಸರ್ ಕಲಿ ಇತ್ತಂದ್ರ ನಮ್ಮ ದೇವಿಗೆ ಆ ಬಲಿ ನಡೆಯಂಗಿಲ್ಲ. ಅವಾಗ ಎಲ್ಲಾ ನೋಡಿದ್ರು, ತಲೆ ನೋಡಿದ್ರು, ಕೈ ಕಾಲ ಹೊಟ್ಟಿ ಎಲ್ಲಾ ನೋಡ್ಕೊಂಡು ಎಲ್ಲಿ ಬಂದ್ರು, ಕಾಲ್ ಕಡೆ ಬಂದ್ರು, ಕಾಲಿಗೆ ಏನಾಗ್ತಿತ್ರಿ? ಪೆಟ್ಟಾಗೈತಿ. ಏನ್ ಬಂದಿತ್ತು? ರಕ್ತ ಬಂದಿತ್ತು. ಎಲ್ಲಾ ಕರೆಕ್ಟ್ ಐತ್ರಿ, ಆದ್ರೆ ಕಾಲಿಗೆ ರಕ್ತ ಬಂದೈತಿ. ಏನ್ ಮಾಡ್ಬೇಕಂತ ಕೂಡಲೇ ಅವ ರಾಜ ಅಂದ, ಈ ಬಲಿ ನಡೆಯಂಗಿಲ್ಲ, ಕ್ಯಾನ್ಸಲ್ ಅನ್ನ. ಕ್ಯಾನ್ಸಲ್ ಅಂದ ಕೂಡಲೇ ರಾಜಾಗ ಫ್ರೀಡಮ್ ಮುಗೀತು. ರಾಜ ಬಿಟ್ಟು ಆ ರಾಜಾಗ ನೆನಪಿಗೆ ಬಂದಿದ್ದು ಯಾರು ಗೊತ್ತೇನ್ರಿ? ಅವಾಗ ಯಾರ? ಆಗೋದಲ್ಲ, ಇನ್ನೂ ಸ್ವಲ್ಪ ಜೋರಾಗಿ ಬರ್ಲಿ. ಆಗೋದಲ್ಲ, ಆ ರಾಜಾಗ ನೆನಪಾಗಿದ್ದ ಮಾತ್ರ ಆ ಮಂತ್ರಿ ಅವಾಗ ಓಡ್ಕೋತ ಬಂದ ಸೈನಿಕರಿಗೆ ಅಪ್ಪಣೆ ಕೊಟ್ಟ. ಅವನ್ ನನ್ನ ಒಳ್ಳೆದಕ್ಕಿಗೆ ಹೇಳಲ್ಲ ಮಂತ್ರಿ, ಅವ್ಗ ರಿಲೀಸ್ ಮಾಡ್ರಿ, ಅವನ್ನ ಸತ್ಕಾರ ಮಾಡ್ಬೇಕು ಅಂದ. ರಾಜ ಅವ್ನ್ ತಗೊಂಡ್ಬಂದ್ ಸತ್ಕಾರ ಮಾಡ್ದ, ಹೂವಿನ ಹಾರ ಹಾಕಿದ, ಎಲ್ಲಾ ಸತ್ಕಾರ ಮಾಡಿ ಭಾಳ ಚಲೋ ಮಾಡಿದಪ್ಪ. ಆಗೋದೆಲ್ಲ ಒಳ್ಳೇದಕ್ಕ. ಹೌದ್, ನೀ ಹೇಳಿದ್ ನಿಜ ಆತ. ಇವತ್ತು ನೀ ಹೇಳಿದ್ದಿಲ್ಲ ಅಂದ್ರ ಇವತ್ತು ಪೆಟ್ಟು ಬಿದ್ದಿದ್ದು ಕರೆಕ್ಟ್ ಆತ. ಅವ್ರು ಬಿಟ್ರು, ನನ್ನ ಪ್ರಾಣ ಬದುಕ್ತು. ಸತ್ಕಾರ ಮಾಡ್ಕೊಂಡಿದ್ದಾದ್ಮೇಲೂ ಕೂಡ ಮಂತ್ರಿ ಒಂದೇ ಮಾತು ಹೇಳ್ದ ರಾಜಾಗ. ಏನ್ ಹೇಳ್ದ? ಆಗೋದಿಲ್ಲ, ಒಳ್ಳೇದಕ್ಕಂದ. ಅವಾಗ ರಾಜ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸಾಕ ಮಾಡಪ್ಪ ಮಾರಾಯ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ರಾಜ ಆಗೋದಿಲ್ಲ, ಏನಾಗಿರ್ಬೇಕ್ರಿ? ಹಲ ತಗೊಂಡು ಪದೇ ಹೇಳಕ್ ಕುಂತ, ಸಾಕು ಮಾಡು ಅಂದ. ಯಾಕೆ ಹಿಂಗೆ ನನ್ನ ಕಾಡಕ್ ಹೋಗಿ ಸಾಕು ಮಾಡು ಅಂದ. ಅವಾಗ ಮಂತ್ರಿ ಸ್ಪಷ್ಟವಾಗಿ ಉತ್ತರ ಕೊಟ್ಟ. ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮಂತ್ರಿ ಹೇಳ್ದ, ರಾಜ ನಿನ್ನ ಜೊತೆ ನಾನು ಆಗೋದಿಲ್ಲ, ಒಳ್ಳೇದಕ್ಕೆ ಅನ್ಕೊಂತ ಬಂದೆ. ನಿನಗೆ ಸಿಟ್ಟು ಬಂತು, ನಿನ್ನ ಕಾಲಿಗೆ ಪೆಟ್ಟು ಬಿತ್ತು. ನಿನ್ನ ಕಾಲಿಗೆ ಬೆಟ್ಟು ಕೂಡಲೇ ನಾನು ನಿನಗೆ ಸಿಟ್ಟು ತರಿಸಿದೆ. ಏನ್ ಹೇಳಿ? ಆಗೋದಿಲ್ಲ, ಹಿಂಗ್ ಹೇಳಿ ಸಿಟ್ಟು ತರಿಸಿದೆ. ಸಿಟ್ಟಿನಿ ಏನ್ ಮಾಡಿದೀನಿ? ನನಗ ಬಂಧನ ಮಾಡಿ ಸೈನಿಕರಿಗೆ ಫೋನ್ ಮಾಡಿ ಕಳಿಸಿದಿ. ನೀವು ಒಬ್ಬನ ಉಳಿದಿ. ನಿನಗೆ ಯಾರು ಹಿಡ್ಕೊಂಡು ಹೋದ್ರು? ಆದಿವಾಸಿ ಜನಾಂಗ ಹಿಡ್ಕೊಂಡು ಹೋದ್ರು. ನರಬಲಿ ಕೊಡಾಕ್ ಕುಂತ್ರು. ನಿನ್ನ ಕಾಲಿಗೆ ಪೆಟ್ಟು ಬಿದ್ದಿದ್ದಕ್ಕೆ ನರಬಲಿ. ಜರ್ ಕರ್ತ ರಾಜ, ನಿನಗೆ ಸಿಟ್ಟು ಬರ್ಸಿದ್ದಿಲ್ಲ ಅಂದ್ರ ನೀ ನನ್ನ ಜೊತೆ ನಾವು ಇಬ್ರು ಇರ್ತಿದ್ವಿ. ನಿನಗೆ ಪೆಟ್ಟು ಬಿದ್ದಿದ್ ನೋಡಿ ನಿನಗ್ ಬಿಡ್ತಿದ್ರು, ನಾನು ಆರಾಮ ಇದ್ದೆ. ನಾನು ಬಿಡ್ತಿದ್ರು, ನಾನು ಆರಾಮ ಇದ್ದೆ, ನನಗೇನು ಆಗಿದ್ದಿಲ್ಲ. ನಿನ್ನನ್ನು ಬಿಟ್ಟು ನನ್ನನ್ನು ಬಲಿ ಕೊಟ್ಟಿದ್ರು. ರಾಜ ಅದಕ್ಕೆ ಆಗೋದಿಲ್ಲ. ಸಂತರು ಕೂಡ ಇದರ ಹೇಳಿದ್ರು. ನಮ್ಮ ಜೀವನದೊಳಗ ಪ್ರತಿಯೊಂದು ಘಟನೆನೂ ಏನೋ ಸಂಕಟ ಬಂದ್ರು ಮುಂದೆ ಒಳ್ಳೇದನ್ನ ಕಾದಿರ್ತೈತಿ. ಅವಾಗ ಒಳ್ಳೇದಾಗಿರ್ತೈತಿ. ಬಡ್ರಿ ಚಪ್ಪಾಳಿ ಸಾಕೋಣ. ಮೊದಲೇ ಸಂಕಟ ಬಂದಾಗ ಎಲ್ಲಿ ತಗೊಂಡು ಹೋಗ್ಬೇಕು. ನಾವೇನ್ ಮಾಡ್ತೀವಿ? ಸಂಕಟ ಬಂದಾಗ ಅವನ ಕಡೆ ಸಂಕಟ ಹೋತಂದ್ರೆ ಅವನ್ ಯಾರು ನಮ್ಗೆ ಸಂಬಂಧರ ಇಲ್ಲ, ಇಂಥದ್ರೊಳಗಿರ್ತೇವಿ. ಬೇಡ. ಅದಕ್ಕೆ ಜೀವನದೊಳಗ ದೇವರು ನಮ್ಗೆ ಎಷ್ಟು ಕೊಟ್ಟನಲ್ಲ ಅಷ್ಟ್ರೊಳಗ ತೃಪ್ತಿಯಾಗಿರೋಣ. ನಾವೇ ಶ್ರೀಮಂತರು ಅನ್ಕೊಳ್ಳೋಣ, ಮುಂದ್ ಹೆಂಗದನ ಹಿಂದ್ ಹೆಂಗದನ ಅನ್ನೋದು ಯೋಚನೆ ಮಾಡೋದು ಬೇಡ. ಅದಕ್ಕೆ ಜಗದ್ಗುರು ತುಕೋಬರಾಯರು ತಮ್ಮ ಅಭಂಗದ ಮೂಲಕ ಇದನ್ನು ಹೇಳಕ್ ಕುಂತಾರ. वाहिल्या उद्वेग दुःखाची केवळ भोगण्याचे फळ संचिताचे. ನಿಮ್ಮ ಜೀವನದಲ್ಲಿ ನೀವು ಉದ್ವೇಗ ಮಾಡಿ, ಬಾಜು ಮನೆಯ ಫ್ರಿಜ್ ತಗೊಂಡ ನಾನು ಫ್ರಿಜ್ ತಗೋಬೇಕು, ಬಾಜು ಮನೆಗೆ ಟಿವಿ ತಗೊಂಡ ನಾನು ಟಿವಿ ತಗೋಬೇಕು, ಅವ್ರು ನೋಡ್ಕೊಂಡು ನೀವು ಹೊಂಟ ಅಂದ್ರೆ ಗೋವಿಂದನ. ನಿಮ್ಮ ದೇವ್ರು ಎಷ್ಟು ಹಾಸಿಗೆ ಕೊಟ್ಟನ ಅಷ್ಟ ಕಾಲ್ಚಿ ಹಚ್ಚ್ರಿ. ಯಾರ್ಯಾರು ನೋಡ್ಕೊಂಡು ಉರಿಯಾಕ ಹೋಗ್ಬೇಡ್ರಿ.
ಎಲ್ಲ ಬಂದಿದ್ದು ದುಃಖಕ್ಕನ ಐತಿ. ಝಳ ಬಾಳ ಐತಲ್ರಿ. ಈಗ ಮನ್ಯಾಗ ಹೋಗ್ಬಿಡಿ ಹಂಗ ಮಾಡ್ಕೋತೀರಿ ನೀವು? ಇಲ್ಲ, ಏನ್ ಮಾಡ್ತೀರಿ? ಫ್ಯಾನ್ ತಿರ್ಗ ಎಷ್ಟು ದಿನ? 3 ತಿಂಗಳ ಬ್ಯಾಸ್ಗಾಗತ್ತ ತಿರ್ಗಿತ್ತು. 3 ತಿಂಗಳ ಆ ಫ್ಯಾನದ ಹವಾ ತಗೊಳ್ಬೇಕ್ರೆ ಹೆಂಗ ಆನಂದ ಅನಿಸ್ತೈತಿ? ಸುಖ ಐತಿಲ್ರಿ? ಫ್ಯಾನ್ ಹಾಕಿದ್ರೆ ಎಲ್ಲರೂ ಸುಖ ಸಿಗತ್ತ. ಸುಖದಿಂದ ಆರಾಮ ಆಗ್ತೀರಿ. 3 ತಿಂಗಳ ಆದ್ಮೇಲೆ KBO ಏನ್ ತಗೊಂಡ್ ಬರ್ತಾನ? ಕರೆಂಟ್ ಬಿಲ್ ತಗೊಂಡ್ ಬರ್ತಾನ. 3 ತಿಂಗಳ ಸುಖ ಆದ್ಮೇಲೆ ಕರೆಂಟ್ ಬಿಲ್ ನೋಡಿದಾಗ ಅವಾಗ ಏನಾಗತ್ತೆ ನಿಮ್ಗೆ? ದುಃಖ ಆಗತ್ತೆ. ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ನಿಶ್ಚಿತ ಇದೆ. ಎಲ್ಲಿ ದುಃಖ ಇದೆಯೋ ಅಲ್ಲಿ ಸುಖ ನಿಶ್ಚಿತವಾಗಿ ಎಲ್ಲದಕ್ಕೂ ಕಾಯ್ಬೇಕಾಗತ್ತ. ಅದಕ್ಕೆ ದೇವರು ಯಾವ ರೀತಿ ಇಟ್ಟಿನಲ್ಲ ಅದೇ ರೀತಿ ಇರಲಿಕ್ಕೆ ಪ್ರಯತ್ನ ಮಾಡ್ರಿ. ಉದ್ವೇಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಉದ್ವೇಗ ಮಾಡಿದ್ರೆ ನಿಮ್ಮ ಕರ್ಮ ನೀವು ಅನುಭವಿಸ್ಬೇಕಾಗತ್ತ. ಕರ್ಮ ನೀವು ಅನುಭವಿಸ್ಬೇಕಾಗತ್ತ. ಕರ್ಮ ಅನ್ನೋದು ಯಾರಿಗೂ ಬಿಡ್ಲಿಲ್ಲ ಕಲಿಯುಗದೊಳಗ. ದೇವಲೋಕದವರೆಗೂ ಕರ್ಮ ಬಿಡ್ಲಿಲ್ಲ. ವಿಶೇಷವಾಗಿ ಕರ್ಮ ದೇವ್ರಿಗ ಬಿಡ್ಲಿಲ್ಲ ಅಂದ್ಮೇಲೆ ನಮಗೆ ನಿಮ್ಗೆ ಕರ್ಮ ಬಿಡ್ತೈತನ್ರಿ? ಇಲ್ಲ. ಮಾಡಿದ್ದನ್ನು ಉಣ್ಣಬೇಕಾಗತ್ತ. ಹೋಗ್ಲಿ, ನಮ್ಮಂತ ನಿಮ್ಮಂತ ಹೋಗ್ಲಿ. ಸಾಕ್ಷಾತ್ ದೇವರ ಅಪ್ಪ ಅನ್ನಿಸ್ಕೊಂಡಂಗ ಅವನು ಕರ್ಮ ಬಿಡ್ಲಿಲ್ಲ. ದೇವರ ಅಪ್ಪ ಯಾರು ಗೊತ್ತೇನೆ? ಶ್ರೀರಾಮಚಂದ್ರ ಪ್ರಭುವಿನ ಅಪ್ಪ ಯಾರು? ದಶರಥ ರಾಜ. ಅವನು ಕೂಡ ಕರ್ಮ ಬಿಡ್ಲಿಲ್ಲ. ಕೌಸಲ್ಯ ಹೇಳಾಕುತ್ತಾಳ, ಹೇಳ್ತೀರಿ ಇನ್ನೇನ್ ನಿಮ್ ಪ್ರಾಣ ಹೊಂಟೈತಿ, 4 ಮಂದಿ ಮಕ್ಕಳದಾರ, ಗಂಡು ಮಕ್ಕಳದಾರ, ಇನ್ನೇನು ನಿಮ್ಮ ಜೀವ ಹೊಂಟು. ಆದ್ರೆ 4 ಮಂದಿ ಗಂಡು ಮಕ್ಕಳು ಇದ್ರು ಕೂಡ ನಿಮ್ಗೆ ನೀವು ಕೊನೆ ಕ್ಷಣದೊಳಗ ಬಾಯಾಗ ನೀರ್ ಬಿಡಾಕ 1 ಗಂಡು ಮಗನ ಇಲ್ಲಲ್ರಿ. ಏನು ನೀವು ಕರ್ಮ ಮಾಡಿರಿ? ಏನು ನೀವು ತಪ್ಪು ಮಾಡ್ರಿ? ಎಲ್ಲಾ ಚಲೋ ಕೆಲಸ ಮಾಡಿ ಕೊನೆ ಇಂತ ಯಾಕೆ ಶಿಕ್ಷೆ ಅನುಭವಿಸ್ಕೊಂಡ್ರಿ ಅಂತ ಕೇಳಿದಾಗ ದಶರಥ ರಾಜ ಅಂದ, ಏನಿಲ್ಲ, ನಾನು ಬೇಟೆಯಾಡಿ ಹೋದಾಗ ಅಲ್ಲಿ ಶ್ರವಣ ಕುಮಾರನ ತಂದೆ ತಾಯಿ ಅಂಧರಾಗಿದ್ರು. ಶ್ರವಣ ಕುಮಾರನಿಗೆ ನಾನು ಆನೆಯ ಕಣ್ಣು ಅಂತ ಹೊಡೆದು ಬಿಟ್ಟೆ. ಅವನು ವಿಲ ಒದ್ದಾಡಿ ಅಲ್ಲೇ ಪ್ರಾಣ ಬಿಟ್ಟ. ಆದ್ರೆ ಶ್ರವಣ ಕುಮಾರನ ತಂದೆ ತಾಯಿ ನನಗೆ ಶಾಪ ಕೊಟ್ಟರು. ಏನು ಗೊತ್ತಾ? ನನ್ನ ಅಂತಿಮ ಟೈಮ್ ನಲ್ಲಿ ಏನ್ ಮಾಡಿದೆ ನೀನು? ನನ್ನ ಮಗನಿಗೆ ಕೊಂದೆ. ನನಗೆ ಅಂತಿಮ ಸಂಸ್ಕಾರಕ್ಕೆ ಮಗ ಇಲ್ಲಂದ್ರೆ ನಶ್ವರ ಇದೆ. ನನಗೆ ಹೇಗೋ ಮಗನ ಕಿತ್ಕೊಂಡಿಯಲ್ಲ, ಅದೇ ತರಹ ನಿನ್ನ ಅಂತಿಮ ಟೈಮ್ ನಲ್ಲಿ ನಿನ್ನ 4 ಮಕ್ಕಳಿದ್ದು ಒಬ್ಬನ ಮಗ ಇರಲ್ಲ, ನನ್ನ ಶಾಪ ಇದೆ ಅಂತ ಶ್ರವಣ ಕುಮಾರ ತಂದೆ ತಾಯಿ ಶಾಪ ಕೊಟ್ಟರು. ಅದೇ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ. ನಾನು ಶ್ರೀರಾಮಚಂದ್ರ ಪ್ರಭುವಿನ ಅಪ್ಪ ಇರಬಹುದು, ಆದ್ರೆ ಕರ್ಮ ನನಗೂ ಕೂಡ ಬಿಡ್ತಾ ಇಲ್ಲ. ಆಯ್ತಾ? ದೇವ್ರಪ್ಪಗೂ ಕರ್ಮ ಬಿಡಲಿಲ್ಲ. ಇನ್ನ ದೇವ್ರು ಯಾರು? ಶ್ರೀರಾಮಚಂದ್ರ ಪ್ರಭು. ಅವನಿಗೂ ಕರ್ಮ ಬಿಡ್ತೇನ್ರಿ? ಬಿಡ್ಲಿಲ್ಲ. ಏನಂತ ಗೊತ್ತಾ? ಶ್ರೀರಾಮಚಂದ್ರ ಪ್ರಭುವಿನ ಹಿಂದಿನ ಅವತಾರ ಅಂದ್ರೆ 6ನೇ ಅವತಾರ ಶ್ರೀ ರೇಣುಕಾದೇವಿ. ಶ್ರೀ ರೇಣುಕಾದೇವಿ ಅವತಾರದಲ್ಲಿ ಶ್ರೀರಾಮನ ಅವತಾರ ಪರಶುರಾಮನ ಅವತಾರ ಆಗಿ ಬಂದ. 6ನೇ ಅವತಾರ ಯಾವುದು? ಪರಶುರಾಮನ ಅವತಾರ. ಪರಶುರಾಮನ ಅವತಾರದಲ್ಲಿ ಜಮದಗ್ನಿ ಪರಶುರಾಮನಿಗೆ ಆಜ್ಞೆ ಮಾಡ್ದ. ಏನು ಆಜ್ಞೆ ಮಾಡ್ದ? ನಿನ್ನ ತಾಯಿಯ ಶಿರಚ್ಛೇದ ಮಾಡುವಂತ ಆಜ್ಞೆ ಮಾಡ್ದ. ಆದ್ರೆ ತಂದೆಯ ಆಜ್ಞೆ ಮೀರದೆ ಏನ್ ಮಾಡ್ದ? 1 ಕ್ಷಣದಲ್ಲಿ ತಾಯಿಯ ಶಿರಚ್ಛೇದ, ರೇಣುಕಾದೇವಿ ಶಿರಚ್ಛೇದ ಮಾಡ. ಶಿರಚ್ಛೇದ ಮಾಡ್ಕೊಂಡು ಕೆಳಗ್ ಬಿಟ್ಟು ಜಮದಗ್ನಿ ಖುಷಿಯಾದ. ವಾ ಭಲೆ, ಏನ್ ಬೇಕು ಕೇಳು, ನಿನಗೆ ಕೊಡ್ತೀನಿ ಅಂದ. ಯಾರು? ಜಮದಗ್ನಿ. ಪರಶುರಾಮ ಕೇಳ್ದ, ಏನು ಬೇಡ ಮಹಾತ್ಮ, ನನ್ನ ತಾಯಿಯನ್ನು ಪುನಃ ಬದುಕಿಸಿಕೊಡು. ಇದೇ ವರವನ್ನು ಕೇಳ್ತಾರ. ಅಂದಾಗ ಪುನಃ ಮತ್ತೆ ತಾಯಿಗೆ ಬದುಕಿಸಿಕೊಟ್ಟ. ಯಾರು? ಜಮದಗ್ನಿ. ಮತ್ತೆ ರೇಣುಕಾದೇವಿ ಅವತಾರಕ್ಕೆ ಬಂದ್ರು. ಆದರೆ ಪರಶುರಾಮ ರೇಣುಕಾದೇವಿಗೆ ಹೇಳ್ತಾ ಇದ್ದಾನೆ, ರೇಣುಕೆ ತಾಯಿ, 1 ಸರಿ ನಿನಗೆ ನಾನು ರುಂಡ ಕಡ್ದಿದ್ದೀನಿ. 1 ಸಲ ತಾಯಿ ರುಂಡ ಚೆಂಡಾಡಿದರೆ ಅವನಿಗೆ ಬ್ರಹ್ಮ ಹತ್ಯೆಯ ಪಾಪ ಇದೆ. ಏನಿದೆ? ಬ್ರಹ್ಮ ಹತ್ಯೆಯ ಪಾಪ ಇದೆ. ಈ ಪಾಪ ಯಾವತ್ತು ಹೋಗೋದಿಲ್ಲ. ಇದಕ್ಕಿಂತ ಮುಂಚೆ ನೀನು ಏನಾದ್ರೂ ನನಗೆ ಶಿಕ್ಷೆ ಕೊಡದಿದ್ರೆ ಕೊಡು, ನಿನ್ನ ಶಿಕ್ಷೆ ನಾನು ಅನುಭವಿಸಲಿಕ್ಕೆ ತಯಾರಾಗಿದೆ ಅಂತ ಪರಶುರಾಮ ಕೇಳ್ದ. ಅವಾಗ ತಾಯಿ ರೇಣುಕಾದೇವಿ ಹೇಳ್ತಾಳೆ, ಶಿಕ್ಷೆ ಈ ಜನ್ಮದಲ್ಲಿ ಕೊಡಲ್ಲ ಪರಶುರಾಮ, ಮುಂದಿನ ಜನ್ಮದಲ್ಲಿ ನಾನು ಕೈಕೇಯಾಗಿ ಬರ್ತೇನೆ, ನೀನು ರಾಮನಾಗಿ ಬಾ, ಅವಾಗ ನಿನಗೆ ಶಿಕ್ಷೆ ಕೊಡ್ತೇನೆ ಅಂದಾಗ ಮುಂದಿನ ಜನ್ಮದಲ್ಲಿ ಪರಶುರಾಮ ರಾಮನಾದ, ರೇಣುಕಾದೇವಿ ಕೈಕೇಯಾದ್ಲು. ಕೈಕೇಯಾಗಿ ಬಂದು ಶ್ರೀರಾಮಚಂದ್ರ ಪ್ರಭುವಿಗೆ 14 ವರ್ಷ ವನವಾಸ ಕಳೆದ್ರು. ಹಿಂದಿನ ಜನ್ಮದ ಕರ್ಮ ಮುಂದಿನ ಜನ್ಮ ಆದ್ರೂ ಬಿಡಲ್ಲ. ಮತ್ತೆ ನಾವು ಮಾಡಿದ ಕರ್ಮ ಬಿಡದೈತೇನ್ರಿ? ಇಲ್ಲ. ದೇವರಿಗೆ ಅಪ್ಪನಿಗೂ ಕರ್ಮ ಬಿಡ್ಲಿಲ್ಲ, ದೇವರಿಗೂ ಕರ್ಮ ಬಿಡ್ಲಿಲ್ಲ, ಈಗ ಭಕ್ತರಿಗೂ ಕೂಡ ಕರ್ಮ ಬಿಡಲ್ಲ. ಭೀಷ್ಮ ಪಿತಾಮಹ, ಮಹಾಭಾರತದಲ್ಲಿ ಬರ್ರಿ, ಭೀಷ್ಮ ಪಿತಾಮಹ ಬಾಣದ ಶರಪಂಜರದಲ್ಲಿ ಮಲ್ಕೊಂಡಿದ್ದ. ಎಲ್ಲಿ? ಬಾಣದ ಶರಪಂಜರದಲ್ಲಿ ಮಲ್ಕೊಂಡಿದ್ದ. ಕೃಷ್ಣನಿಗೆ ಹೇಳ್ದ, ಕೃಷ್ಣ, ಜೀವನದಲ್ಲಿ ನಾನು ಏನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಈ ವೇದನೆ ಅಂತ.
ಕೃಷ್ಣ ಅಂದ, ಏ ಮಗನ, ನೀನು ಭೀಷ್ಮ ಪ್ರತಿಜ್ಞೆ ಅಂತ ಎಲ್ಲ ಮಹಾಭಾರತ ಆಗ ಕಾರಣ ನೀನಾದಿ. ಮಹಾಭಾರತದಲ್ಲಿ ಕುರು ವಂಶದೊಳಗ 3 ಮಂದಿ ನೀವು ಚಲೋ ಇದ್ರಿ. ಯಾರ್ಯಾರು? ಒಬ್ಬ ಭೀಷ್ಮ, ಒಬ್ಬ ದ್ರೋಣ, ಒಬ್ಬ ಕರ್ಣ. ನಿಮ್ಮ ಕಡೆ ಧರ್ಮ ಉಳಿದಿತ್ತು. ನೀನು ಭೀಷ್ಮ ಪ್ರತಿಜ್ಞೆ ಅಂತ ಎಲ್ಲ ರಾಜ್ಯ ಧೃತರಾಷ್ಟ್ರ ಕೈಯ ಕೊಟ್ಟಿ. ಆದ್ರೆ ದ್ರೋಣ ಪುತ್ರ ಮೋಹದಿಂದ ಅವನು ಕೂಡ ಅಧರ್ಮದ ದಾರಿ ಹಿಡಿದ. ಕರ್ಣ ಮಿತ್ರ ಮೋಹದಿಂದ ಅವನು ಅಧರ್ಮದ ದಾರಿ ಹಿಡಿದ. ಸರ್, ನೀವು ಧರ್ಮದಿಂದ 3 ಇದ್ದಿದ್ರೆ ಇವತ್ತು ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ. ಆದ್ರೆ ಭೀಷ್ಮ ಪಿತಾಮಹ, ನೀನು ಬಾಣದ ಶರಪಂಜದಲ್ಲಿ ಮಲ್ಕೊಂಡಿದ್ದಲ್ಲ, ಅದಕ್ಕೆ ಕಾರಣ ನೀನು ಹಿಂದಿನ ಜನ್ಮದಲ್ಲಿ ಬೇಟೆಯಾಡಕ್ಕೆ ಹೋದಾಗ ಅಲ್ಲಿ ಮುಳ್ಳಿನ ಕಂಟಿಯಲ್ಲಿ ಒಂದು ಒತ್ತಿಕಾಟ ಇತ್ತು. ಒತ್ತಿಕಾಟ ಸ್ವಭಾವ ಇದೆ. ಆ ಒತ್ತಿಕಾಟ ಸುಮ್ಮನೆ ಕುತ್ಕೊಳ್ಳಲ್ಲ. ಅದೇನ್ ಮಾಡತ್ರಿ? ಚಂಡ ಏನ್ ಮಾಡತ್ತ? ಆ ಕಡೆ ಈ ಕಡೆ ನೋಡ್ತಿರತ್ತ. ಭೀಷ್ಮ ಪಿತಾಮಹ ನೋಡ್ದ, ಅದನ್ನ ನನ್ನನ್ನ ನೋಡಿ ಏನೋ ಹೇಳ ಸಪೋತೈತೆ ಅಂತ ಏನ್ ಮಾಡ್ದ? ಬಾಣ ಬಿಟ್ಕೊಳ್ಳಿ ಒತ್ತಿಕಾಟ ಕಾಡ್ತು. ಆ ಒತ್ತಿಕಾಟ ವಿಲ ಒತ್ತಾಡಕ್ ಕುಂತು. ಮುಂದೆ ಹೋಗಿ ಸತ್ತೈತೋ ಇಲ್ಲ ಅಂತ ನೋಡಿ ಆ ಬಾಣದಿಂದ ತಿವಿಚಿ ಒಂದು ಒತ್ತಿಕಾಟಕ್ಕೆ ಸಾಯಿಸಿದ. ಅದೇ ಕರ್ಮ. ಭೀಷ್ಮ, ನೀನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದೀಯಾ. ಅದೇ ಬಾಣದ ಶರಪಂಜದಲ್ಲಿ ನೀನು ಬೇರೆ ಅನುಭವಿಸ್ತಾ ಇದೀಯಾ. ಒಂದು ಸಣ್ಣ ಪ್ರಾಣಿ ಹಿಡಿದ್ರು ಕರ್ಮ ಅನುಭವಿಸ್ಬೇಕಾಗತ್ತ. ಇದಕ್ಕೆ ಕಾರಣ ಭಕ್ತರಿಗೂ ಕೂಡ ಕರ್ಮ ಬಿಡ್ಲಿಲ್ಲ. ಪ್ರಭು ರಾಮಚಂದ್ರನಿಗೂ ಕೂಡ ಕರ್ಮ ಬಿಡ್ಲಿಲ್ಲ. ಅವರಪ್ಪ ದಶರಥನಿಗೂ ಕೂಡ ಕರ್ಮ ಬಿಡ್ಲಿಲ್ಲ. ಹೋಗ್ಲಿ, ಜಗತ್ಪಾಲಕ ಕೈಲಾಸದಲ್ಲಿ ಕುಂತವನು ಶಿವಪ್ಪನಿಗೂ ಕೂಡ ಕರ್ಮ ಬಿಡ್ಲಿಲ್ಲ. ಒಂದ್ಸಲ ಕರ್ಮನ ಬಂದಂತ. ಯಾರ ಕಡೆ? ಶಿವಪ್ಪನ ಕಡೆ ಕರ್ಮನ ಬಂದಂತ. ಅನ್ನಂದು ಶಿವಪ್ಪ, ನಾಳೆ ಬೆಳಿಗ್ಗೆ 7 ಗಂಟೆ ನಿನ್ನ ಕಡೆ ನನಗೊಂದು ಅರ್ಜೆಂಟ್ ಕೆಲಸ ಐತೆ ಅಂದ. ಯಾರಿಗೆ ಮಾತಾಡ್ರಿ? ಯಾರಿಗೆ? ಶಿವಪ್ಪಗ. ನಿನ್ನ ಕಡೆ ಒಂದು ಅರ್ಜೆಂಟ್ 7 ಗಂಟೆ ಕೆಲಸ ಐತಿ. ಶಿವಪ್ಪ ಅಂದ, ಆಯ್ತು ಬಾ, 7 ಗಂಟೆಗೆ ನಾನು ಇರ್ತೇನೆ, ಇಲ್ಲೇ ಇರ್ತೀನಿ ಅಂದ. ಇವ ಕರ್ಮ ಅಷ್ಟು ಹೇಳಿ ಹೋದ. ಹಿಂದಿಂತ್ರ ಆವಾಜ್ ಬಂತು. ಯಾರು ಗೊತ್ತೇನ್ರಿ? ಹೋಮ್ ಮಿನಿಸ್ಟರ್. ಶಿವಪ್ಪನ ಹೆಂಡತಿ ಯಾರು? ಪಾರವ್ವ. ಹೌದಿಲ್ಲೋ? ಪಾರವ್ವ. ಮತ್ತೆ ಏನಂತ ನಿರ್ಧಾರ ತಗೋಬೇಕಂತ ಹೋಮ್ ಮಿನಿಸ್ಟರ್ ಆಜ್ಞೆ ಕೇಳಬೇಕಾಗತ್ತೆ ಮನ್ಯಾಗ. ಹಂಗಂದ್ರೆ ಜೀವನ ನಡೆಯುತ್ತೆ. ಜೀವನ ನಡೆಯಂಗಿಲ್ಲ ಏನ? ಹೌದಿಲ್ಲೋ? ಹಂಗ ಪಾರವ್ವ ಕೇಳಿದ್ರು. ಯಾರಿಗ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ರಲ್ಲ, ಯಾರಿಗ ಬಾ ಅಂತ ಹೇಳಿದ್ರು ಪಾರವ್ವ ಕೇಳಿದ್ದು. ಶಿವಪ್ಪ ಅಂದ, ಅವ ಯಾವನ ಕರ್ಮ ಅಂತ ನಾಳೆ ಬೆಳಿಗ್ಗೆ ಬರ್ತಾನಂತ ಬಾ ಅಂದೆ. ಪಾರ್ವತಿ ಅಂದ್ರು, ಅದಕ್ಕ ಸ್ವಲ್ಪ ಹೆಂಡತಿಯರ ಮಾತು ಕೇಳದಿದ್ ನಿಮಗ. ಪಾರ್ವನಂದು, ಅದಕ್ಕ ಸ್ವಲ್ಪ ಹೆಂಡತಿಯರ ಮಾತು ಕೇಳ್ರಿ. ಕರ್ಮವ ಒಳ್ಳೇದು ಮಾಡಕ್ ಬರಂಗಿಲ್ಲ, ಕೆಟ್ಟದ್ ಮಾಡಕ್ಕ ಬರ್ತಾನ. ದಯವಿಟ್ಟು ನೀವು ಅವ್ ಬರಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡ್ರಿ ಅಂದ್ರು. ಯಾರು? ಪಾರವ್ವ. ಯಾರಿಗೆ? ಶಿವಪ್ಪಗ. ಅವನು ಹೆದರೇ ಬಿಟ್ಟ. ಹೆದರಿ ಏನ್ ಮಾಡ್ದ ಗೊತ್ತೇನ್ರಿ? ಅವ 7 ಗಂಟೆಗೆ ಬರ್ತಾನ ಅಂದವ, ಇವ 6 ಗಂಟೆಗೆ ಜಾಗ ಖಾಲಿ ಮಾಡ್ದ. ಯಾರು? ಶಿವಪ್ಪ. ಎಲ್ಲಿ ಹೋದ? ಮಾನಸ ಸರೋವರಕ್ಕೆ ಹೋಗಿ ಒಳಗಡೆ ಹೋಗಿ ಅಡಕೊಂಡು 7:30 ಎದ್ದ. 7:30 ಎದ್ದ. ಕರ್ಮ ಮುಂದ ಇದ್ದ. ಹೇಳಿದ 7:30 ಎದ್ದ. ಕರ್ಮ ಮುಂದ ಇದ್ದ. ಶಿವಪ್ಪಗೂ ಕೋಪ ಬಂತು. ಯಾಕೋ ಕರ್ಮ, ಏನ್ ಕೆಲಸ ಇತ್ತು? ಏನ್ ಮಾಡಕ್ ಬಂದಿ ಅಂತ ಕೇಳಿದ. ಕರ್ಮ ಒಂದ ಮಾತಂದ, ಏನಿಲ್ಲ ಶಿವಪ್ಪ, ನಿನ್ ಜಗತ್ಪಾಲಕ ಶಿವಪ್ಪದಿ. ಆದ್ರೆ ನಿನ್ನ ಕರ್ಮದೊಳಗೆ ಬರ್ದಿದ್ದಿತ್ತು ಏನು? ನೀನು ಇವತ್ತಿನ ದಿವಸ ಹೆದರಿ 1 ತಾಸು ಅಡಿಕೋಬೇಕು ಅನ್ನೋದಿತ್ತು. ನನ್ನ ಕೆಲಸ ಮುಗಿತು, ನಾ ವಾಕ್ಯ. ದೇವರಿಗೆ ಕರ್ಮ ಬಿಡಾಕುಂತಿಲ್ಲ, ದೇವರ ಅಪ್ಪಗೂ ಕರ್ಮ ಬಿಡಾಕುಂತಿಲ್ಲ, ಭಕ್ತರಿಗೂ ಕರ್ಮ ಬಿಡಾಕುಂತಿಲ್ಲ. ಮತ್ತ ನಮ್ಮಂತ ನಿಮ್ಮಂತ ಹೊಲಸ ಜೀವ ಕರ್ಮ ಬಿಡುತ್ತೇನ್ರಿ? ಕರ್ಮ ಬಿಡಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಜಾಸ್ತಿ ಆಸೆ ಪಡಬಾರ್ದು, ಜಾಸ್ತಿ ಉದ್ವೇಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಹಾಸಿಗೆ ಕೊಟ್ಟಾರಲ್ಲ ಅಷ್ಟರೊಳಗ ನಾವು ತೃಪ್ತಿಯಾಗಿರ್ಬೇಕು. ಅದಕ್ಕೆ ಭಗವಂತನ ಚಿಂತನೆ ಮಾಡ್ಬೇಕು. ಕರ್ಮ ಯಾವ್ದು ಬಿಡಂಗಿಲ್ಲ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಫಲ ಪ್ರಾಪ್ತಿ ಆಗತ್ತ. ಕೆಟ್ಟ ಮಾಡಿದ್ರೆ ಕಲಿಯುಗದೊಳಗ ಅಲ್ಲೇ ಬಹುಮಾನ ಅಲ್ಲೇ ಸಿಗುತ್ತ. ಅಲ್ಲೇ ಬಹುಮಾನ ಸಿಗುತ್ತ. ಅದಕ್ಕೆ ಸಾಧು ಸಂತರು ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ವಾಹಿಲಿ ಉದ್ವೇಗ ದುಃಖ ಚಿಕ್ಕಿ ಹೋಗಣಿತಿ ಫುಲ್ ಸಂಚಿತಾಕಿ ತುಕೋಬರ ಹೇಳ್ತಾ ಇದಾರೆ. ಸಾಧು ಸಂತರು ವರ್ಣನೆ ಮಾಡ್ತಾ ಇದಾರೆ. ನೀವು ನಿಜವಾದ ಪ್ರೀತಿ, ಪ್ರೇಮ, ಮಾಯ ಆ ದೇವಿ ಚರಣಕ್ಕೆ ಅರ್ಪಣೆ ಮಾಡಿದ್ದೆ ನಿಜ ಅಂತಂದ್ರೆ ತುಕಾಮಣಿ ಘಾಲು ತಯಾವರಿ ಭಾರ, ನಿಮ್ಮ ಸಂಸಾರದ ಭಾರ ಅವಳಿಗೆ ಅರ್ಪಣೆ ಮಾಡ್ರಿ. ನಿಮ್ಮ ಸುಖದ ಸಂಸಾರ ಮಾಡೋದು ಅವಳ ಕೈಲಿದೆ. ಅದಕ್ಕೆ ವಾಹುಹ ಸಂಸಾರ ದೇವಾಬಾಯಿ ಜಗದ್ಗುರು ಈ ಅಭಂಗದ ಮೂಲಕ ದೇವರ ದೇವಿಯ ವರ್ಣನೆ ಮಾಡ್ತಾ ಇದ್ದಾರೆ. ಇರಲಿ,
ಟೈಮ್ ಹೆಚ್ಚಿಗೆ ಆಗೈತಿ. ಹಿಂಗ ಹೇಳ್ಕೊಂತ ಹೋದ್ರ ಬೆಳಿಗ್ಗೆ ಆಗ್ಬಿಡತ್ತೆ. ಹಂಗ ಕುತ್ಕೊಂಡ್ರ ನಮಗೂ ಮುಂದೆ ಹೋಗಾಕ ಟೈಮ್ ಆಗತ್ತ. ಇರ್ಲಿ, ಆಗಿರುವಂತಹ ಸೇವೆ ಸಾಕಲ್ರಿ? ಆಗಿರುವಂತಹ ಸೇವೆ ಎಷ್ಟು ನನಗೆ ಶಕ್ಯ ಇದೆಯೋ ಅಷ್ಟು ನನ್ನ ಅಲ್ಪ ಬುದ್ಧಿಯಿಂದ ನಾನು ಬಂಕಾಪುರದಿಂದ ಬಂದು ಇವತ್ತು ಕೀರ್ತನೆ ಮಾಡಿದ್ದೇನೆ. ಜನ ಜಾತ್ರೆಗೂ ಸಹಿತ ಇಷ್ಟು ಸೂಕ್ಷ್ಮವಾಗಿ ಕೇಳಾಕ್ ಕುಂತಿದ್ದ ಮೇಲೆ ನನ್ನ ಭಾಗ್ಯನ ಮತ್ತು ಜಾತ್ರೆ ಅಂದ್ರೆ ನಾ ಅನ್ಕೊಂಡ್ ಬಂದೆ, ಗಣೇಶನ ಕೇಳಿದೆ, ಜಾತ್ರೆ ರೀ, ಜಾತ್ರೆ ಕೀರ್ತನೆ ಇಟ್ರ ದೇವರ ನಾಮಸ್ಮರಣೆ ಇಟ್ರೆ ಯಾರ ಕೇಳ್ತಾರೋ ಕಲಬಲ 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 ಚಲೋ ಮಾಡ್ತಾರ ಅಂದ್ರೆ. ಆದ್ರ ಆ ಭಗವಂತ ಆ ದೇವಿ ಏನ್ ಶಕ್ತಿ ಕೊಟ್ಟು ಗೊತ್ತಿಲ್ಲ, ಸೂಕ್ಷ್ಮವಾಗಿ ಕೇಳಾಕ್ ಕುಂತಿರಲ್ಲ, ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ. ಆ ದೇವಿ ಆ ಅನಿಶಕ್ತಿ ಯಾವಾಗಲೂ ತಾಯಿಯು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ಆದ್ರೆ ಕೊನೆಯದಾಗಿ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಕೇಳ್ರಿ. ನನ್ನ ವಯಸ್ಸಿನಲ್ಲಿ ಸಣ್ಣವ್ರು ಇರಬೇಕು, ಆದ್ರೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೆ, ಲಕ್ಷ್ಯ ಪಟ್ಟು ನಿಮ್ಮ ಮುಂದೆ ಬರುವಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟು, ಏನು ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟು ನಾಮಸ್ಮರಣೆ ಮಾಡಿಸ್ರಿ, ದೇವರ ಭಕ್ತಿಯನ್ನು ಕೊಂಡಾಡ್ರಿ, ಒಳ್ಳೆ ರಾಮಾಯಣ ಮಹಾಭಾರತ ಏನಾದ್ರೂ ಕಥೆಗಳನ್ನು ಹೇಳಿ ಅವ್ರಿಗೆ ಆದರ್ಶವನ್ನಾಗಿ ಮಾಡ್ರಿ. ಕೇವಲ ಶಿಕ್ಷಣ ಕಲಿಸಿದ್ರೆ ಅಷ್ಟೇ ಅಲ್ಲ, ಶಿಕ್ಷಣ ಜೊತೆ ಸಂಸ್ಕಾರನು ಅಷ್ಟೇ ಮುಖ್ಯ ಇದೆ. ಮನೆಯಲ್ಲಿ ಪೂರ್ವಜರು ಮಾಡಿದಂತಹ ಶಿಕ್ಷಣ ಸಂಸ್ಕಾರ ಏನು ನಿಮ್ಮ ಪೂರ್ವಜರು ಮಾಡಿಟ್ಟಿದ್ದಾರೆ ಆ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಇಲ್ಲಂದ್ರೆ ಇವತ್ತು ಎಲ್ಲರೂ ಹರಿಗೆಟ್ಟು ಹೋಗ್ತಾರ. ಒಂದ ಮಾತು ಹೇಳ್ತೀನಿ, ಇವತ್ತು ನಮ್ಮ ಭಾರತ ದೇಶ ಮುಂದೆ ಬರಬೇಕಾದ್ರ ಎರಡ ಕಾರಣ. ಮುಂದೆ ಬರಬೇಕಾದ್ರೆ ಎರಡು ನೀವು ಬಿಡಬೇಕಾಗತ್ತ. ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಏನೇನು ಅಂದ್ ಹೋಗ್ಬಿಟ್ರು ಅಂತ ಅನ್ನಕ್ ಹೋಗ್ಬೇಡ್ರಿ. ನಾ ಹೇಳುದು ನನ್ನ ಅನುಭವ ಮಾತಾಡಂತೀನಿ. ನಾನು ತರುಣದೇನೆ, ನಾನು ಫ್ಯಾಷನ್ ಮಾಡಬಹುದು, ನಾನು ವ್ಯಸನ ಮಾಡಬಹುದು, ಆದ್ರೆ ಬೇಡ. ನನ್ನ ದೇಶ ಮುಂದೆ ಬರಬೇಕು. ಸಾಧು ಸಂತರು ಋಷಿ ಮುನಿಗಳು ಹುಟ್ಟಿದ ದೇಶ. ನಾವು ಕಾಪಾಡಿಕೊಳ್ಳೋದು, ಧರ್ಮ ಕಾಪಾಡೋದು ನನ್ನ ಕೈಯಾಗೈತಿ. ಇಂಥವೆಲ್ಲ ಜಾತ್ರೆ ಎಲ್ಲ ಹರಿದಿನಗಳು ನಾವು ಮಾಡ್ಬೇಕಾದ್ರೆ ನಾವು ಸುರಕ್ಷಿತವಾಗಿರ್ಬೇಕಾಗತ್ತ. ಅದಕ್ಕೆ ನೀವು ಒಂದೇ ಮಾಡಬೇಕು. ಯುವಕರಿಗೂ ಹೇಳಾಕೊಂತೇನೆ, ಯುವತಿಯರಿಗೂ ಹೇಳಾಕೊಂತೇನೆ, ಯುವಕರಿಗೂ ಹೇಳ್ತೇನೆ, ಯುವತಿಯರಿಗೂ ಹೇಳ್ತೇನೆ. ಎರಡು, ಒಂದು ವ್ಯಸನ್, ಎರಡು ಫ್ಯಾಷನ್. ಇದು ಯಾವಾಗಲೂ ಲಕ್ಷ್ಯದೊಳಗಿರ್ಬೇಕು. ಒಂದು ವ್ಯಸನ್, ಎರಡು ಫ್ಯಾಷನ್. ಯುವತಿಯರೇ ಫ್ಯಾಷನ್ ಬಿಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಯುವತಿಯರೇ ಫ್ಯಾಷನ್ ಬಿಡ್ರಿ, ಯುವಕರೇ ವ್ಯಸನ ಬಿಡ್ರಿ. ಯಾವಾಗ ವ್ಯಸನ ಮತ್ತು ಫ್ಯಾಷನ್ ಹೋಗುತ್ತಲ್ಲ ಅವಾಗ ನಮ್ಮ ಭಾರತ ದೇಶ ಮುಂದೆ ಬರ್ತಾ ಇದೆ. ಫ್ಯಾಷನ್ ಮತ್ತು ವ್ಯಸನ ಬದುಕಿಟ್ಟು ಬರ್ರಿ. ಆ ಯುವಕ ಎದ್ದೇಳಿ, ಯುವಕರೇ ಗುರಿ ಮುಟ್ಟದಿರುವ ತನಕ ಎದ್ದೇಳಿ ಮುಂದೆ ಹೋಗ್ತಾ ಇರಿ. ಯಾರು ಹೇಳ್ತಾ ಇದಾರೆ? ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ. ಆ ಯುವಕ ಎಷ್ಟದಾವ? ಯಾರ ಅಕ್ಷರ? ಮೂರದಾವಲ್ಲ? ಮೂರಕ್ಷರ. ಅದರಲ್ಲೂ ಕೂಡ ಬಹಳ ಅರ್ಥ ಐತಿ. ಯು ಅಂದ್ರೆ ಏನು, ವ ಅಂದ್ರೆ ಏನು, ಕ ಅಂದ್ರೆ ಏನು. ಯುವಕರಿಗೆ ಹೇಳ್ತಾ ಇದ್ದೇನೆ, ಯಾರಿಗೆ ನಿಜವಾದ ಯುವಕ ಅನ್ಬೇಕು? ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಯು ಅಂದ್ರೆ ಏನು, ವ ಅಂದ್ರೆ ಏನು, ಕ ಅಂದ್ರೆ ಏನು. ಯು ಅಂದ್ರೆ ಯುಧಿಷ್ಠಿರ, ವ ಅಂದ್ರೆ ವಸಿಷ್ಠ, ಕ ಅಂದ್ರೆ ಕರ್ಣ. ಯುಧಿಷ್ಠಿರನ ರಾಜತ್ವ, ಯುಧಿಷ್ಠಿರನ ರಾಜತ್ವ, ಯುಧಿಷ್ಠಿರನ ಧರ್ಮ, ವಸಿಷ್ಠನ ಜ್ಞಾನ, ಕರ್ಣನ ದಾನ. ಇವು ಮೂರೂ ಗುಣಗಳು ಯಾರ ಕಡೆ ಇರ್ತಲ್ಲ ಅವನೇ ನಿಜವಾದ ಭಾರತದ ಯುವಕ. ಅದಕ್ಕೆ ಯುವಕರಿಗೆ ವ್ಯಸನ ಬಿಡಿಸ್ರಿ, ಯುವಕರಿಗೆ ಫ್ಯಾಷನ್ ಬಿಡಿಸ್ರಿ. ದೇಶ ಅಲ್ಲೇ ಕಡೆ ಹೋಗ್ತೈತಿ. ಮಹಾಭಾರತದ ಕತೆ ಹೇಳ್ರಿ. ಮಹಾಭಾರತ, ರಾಮಾಯಣ, ಸತ್ಯ ಹರಿಶ್ಚಂದ್ರ ರಾಜ ಹೆಂಗ್ ಮಾಡ್ರ, ಎಂತ ಅವ್ರ ಕಡೆ ಸಂಸ್ಕಾರ ಇತ್ತು ಎಲ್ಲ ಕಲಿಸ್ರಿ. ಯಾಕಂದ್ರೆ ಎಲ್ಲರಿಗೂ ಆಸೆ ಇದೆ, ನನ್ನ ಹೊಟ್ಟೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ಬರಬೇಕು, ನನ್ನ ಹೊಟ್ಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಬೇಕು, ಶೂರವೀರ ನನಗರಿ ಯುವಕ ಆಗ್ಬೇಕು. ಆದ್ರೆ ಏನ್ ಮಾಡಬೇಕು? ಕಲಿಯುಗ. ಆಗಿನ ಟೈಮ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ. ಯಾರು? ಜೀಜಾಬಾಯಿ. ಛತ್ರಪತಿ ಶಿವಾಜಿ ಮಹಾರಾಜ ಜೀಜಾಬಾಯಿ ತಾಯಿ ಅವಾಗ ಶೂರವೀರ ಹುಟ್ಟಬೇಕಂತ ಏನ್ ಮಾಡಿದ್ರು? ಬಸರಿ ಇದ್ದಾಗ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪಠಣ ಮಾಡಿದ್ದು. ಅದಕ್ಕೆ ಶೂರವೀರ ಶಿವಾಜಿ ಮಹಾರಾಜರು ಬಂದು ಇವತ್ತು ನಮ್ಮ ಹಿಂದ್ವಿ ಸ್ವರಾಜ್ಯ ಸಂಸ್ಥಾಪಕನಾದ. ಇದು ಯಾವಾಗಲೂ ಮರಿಬಾರ್ದು. ಆದ್ರೆ ಈಗಲೂ ತಾಯಂದ್ರಿಗೆ ಆಸೆ ಇದೆ, ನನ್ನ ಹೊಟ್ಟೆಯಲ್ಲೂ ಶಿವಾಜಿ ಮಹಾರಾಜ್ ಹುಟ್ಟಬೇಕು. ಆದ್ರೆ ಏನ್ ಮಾಡ್ಬೇಕು? ಶಿವಾಜಿ ಮಹಾರಾಜರು ಈಗಲೂ ಹುಟ್ಟಬೇಕಂದ್ರೆ ಶಿವಾಜಿ ಮಹಾರಾಜರು ಹುಟ್ಟಬೇಕಂತ ಅನಿಸ್ತಾ ಇದೆ ಅವ್ರಿಗೂ ಕೂಡ.
ಮತ್ತೆ ಈ ಅಧರ್ಮದ ಎಲ್ಲ ಯಾರು ದಾರಿ ಇರ್ತಾರಲ್ಲ ಅವ್ರಿಗೆ ಸಂಹಾರ ಮಾಡ್ಬೇಕಂತ ಅವ್ರಿಗೆ ಹುಟ್ಟಬೇಕು ಅನಿಸ್ತಾ ಇದೆ. ಆದ್ರೆ ಅವರು ಹುಡುಕ್ತಾ ಇದ್ದಾರೆ. ಶಿವಾಜಿ ಮಹಾರಾಜರು ಹುಟ್ಟಕ್ಕಿಂತ ಮುಂಚೆ ತಾಯಿ ಜಿಸಾಯಿ ಹುಟ್ಟಬೇಕಲ್ಲ. ಶಿವಾಜಿ ಮಹಾರಾಜರು ಹುಟ್ಟಬೇಕು ನಿಜ, ಆದ್ರೆ ತಾಯಿ ಜಿಸಾಯಿ ಹುಟ್ಟಬೇಕು. ಆಗಿನ ಜಿಸಾಯಿ ತನ್ನ ಮಗನಿಗೆ ಮಹಾಭಾರತ ಕಾವ್ಯ ಹೇಳಿದ್ಲು, ಭಗವದ್ಗೀತೆ ಪಠಣ ಹೇಳಿದ್ಲು, ಮಹಾಭಾರತ ರಾಮಾಯಣ ಕಥೆಗಳು ಓದಿಸಿದ್ಲು. ಆದ್ರೆ ಈಗಿನ ಜಿಸಾ ಮಾತಾ ತನ್ನ ಶಿವಾಜಿಗೆ ಏನ್ ಹೇಳ್ತಾಳೆ ಗೊತ್ತಾ? ಕೈಯಾಗ ಮೊಬೈಲ್ ಕೊಟ್ಟು ಸೀರಿಯಲ್ ನೋಡಕ್ ಅಂತಾಳ. ಸರಿ ಹೇಳ್ರಿ, ನಿಜ ಐತಿ, ನಿಜ ಇದ್ರೆ ನಿಜ ಹೇಳ್ರಿ, ಸುಳ್ಳು ಅಂದ್ರೆ ಸುಳ್ಳು ಹೇಳ್ರಿ. ಯಾರು ನೋಡ್ತಾರ ಅವ್ರಿಗೆ, ಇಲ್ಲಂದ್ರೆ ಇಲ್ಲ. ನಿಜ ಆಯ್ತಲ್ಲ? ಈಗಿನ ಜಿಸಾಯಿ ಏನ್ ಮಾಡಕಂತಾಳ? ಅವು ಮಕ್ಕಳು ಹಂಗದವ್ರಿ, ಕೈಯಾಗ ಮೊಬೈಲ್ ಕೊಟ್ಟಾಗ ತುರುಕ್ಬೇಕು ಅವ್ರಿಗೆ ಬಾಯ. ಇಲ್ಲಂದ್ರ ಇಲ್ಲ. ಅದಕ್ಕೆ ಮೊಬೈಲ್ ಅನ್ನೋದು ಹೆಂಗ್ ಗೊತ್ತಾಯ್ತು? ಆ ಮಗು ಗೊತ್ತಾಗತ್ತ. ಕಲಿಸ್ತಾರ ಯಾರು? ನಾವಲ್ಲ. ಆಗಿನ ಜಿಸಾಯಿ ಸ್ವರಾಜ್ಯ ರಕ್ಷಣೆಗಾಗಿ ಕೈಯಲ್ಲಿ ಕಟ್ಟಿ ಕೊಟ್ಟು 12ನೇ ವರ್ಷದೊಳಗ ಏನ್ ಮಾಡಿದ್ರು? ಯುದ್ಧಕ್ಕೆ ಕಳಿಸಿದ್ರು. ಆದ್ರೆ ಈಗಿನ ಜಿಸಾಯಿ ಯುದ್ಧ ಮಾಡಕ್ ಕೈಯಾಗ ಮೊಬೈಲ್ ಕೊಟ್ಟರು ಇಂಥ ಸಂಸ್ಕಾರ ನಡೆಯಲಿಲ್ಲ. ಅದಕ್ಕೆ ಶ್ರೀರಾಮಚಂದ್ರ ಪ್ರಭುದಂತಹ ಆದರ್ಶ ಮಗು ಹುಟ್ಟಬೇಕು. ಛತ್ರಪತಿ ಶಿವಾಜಿ ಮಹಾರಾಜಂತಹ, ಸಂಗೊಳ್ಳಿ ರಾಯಣಂತಹ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತಹ ಎಲ್ಲಾ ಈ ಸ್ತ್ರೀಯರು ಹುಟ್ಟಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ನಮ್ಮ ಸಂಸ್ಕಾರ ನೆಟ್ಟಿಗಿರಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಶಿಕ್ಷಣ ಕೊಟ್ಟು ಈ ಭಾರತ ದೇಶದ ಅತ್ಯಂತ ಆದರ್ಶ ಪ್ರಜೆಗಳಂತ ಮಾಡ್ತಾ ಹೇಳ್ತಾ ಈ ಸಂದೇಶದ ಇಲ್ಲೇ ಮುಗಿಸ್ತೇನೆ, ವಿರಾಮ ಕೊಡ್ತಾ ಇದ್ದೀನಿ. ಈ ಕೀರ್ತನೆಯಲ್ಲಿ ನಾನು ಏನಾದ್ರೂ ತಪ್ಪುಗಳು ಮಾತಾಡ್ಬೋದು, ತಪ್ಪನ್ನು ಇಲ್ಲೇ ಬಿಡ್ರಿ, ಒಳ್ಳೆದನ್ನ ಮಾತ್ರ ಮನೆಗೆ ತಗೊಂಡು ಹೋಗ್ರಿ. ಎದ್ದು ಕೂಡಲೇ ಇಲ್ಲೇ ಜಟಕಾಯಿ ಹೋಗಕ್ ಹೋಗ್ಬೇಡ್ರಿ, ಮನೆಗೆ ಸ್ವಲ್ಪ ಏನಾರ ತಗೊಂಡು ಹೋಗ್ರಿ ಹೇಳ್ತಾ ಆಗಿರುವಂತಹ ಸೇವೆ ನನ್ನ ಆರಾಧ್ಯ ದೈವತಾಗಿರುವಂತಹ ಆ ಪಾಂಡುರಂಗ ಪರಮಾತ್ಮನ ಚರಣಕ್ಕೆ ಅರ್ಪಣೆ ಮಾಡ್ತೀನಿ. ಆ ದುರ್ಗವ್ವ, ಆ ದ್ಯಾಮವ್ವ ಎಲ್ಲರಿಗೂ ಸಕಲ ಮಂಗಳವನ್ನು ಮಾಡಿ ಅಂತ ಕೇಳ್ತಾ ಒಂದು ಸರಿ ಎಲ್ಲರೂ ಕೂಡ ನಾಮಸ್ಮರಣೆ ಮಾಡಿ, ನನ್ನ ಆರಾಧ್ಯ ದೈವ ವಿಠಲ ನಾಮಸ್ಮರಣೆ ಮಾಡಿ. ಯಾಕೆ ಗೊತ್ತಾ? ಭಕ್ತ ಕುಂಬಾರ ಕೈ ಹೋಗಿತ್ತು, ಕೈ ಹೋಗಿತ್ತಿಲ್ರ ಅವ್ರು ಎಲ್ಲರೂ ಫಿಲ್ಮ್ ನೋಡ್ರಿಲ್ಲೋ? ಕೈ ಹೋಗಿತ್ತು, ಕೈ ಹೋಗಿತ್ತು. ಕೈ ಹೋಗ್ತಾ 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 ಅವ್ನು ವಿಠಲ್ ನಾಮಸ್ಮರಣೆ ಮಾಡ್ದ. ಏನಾಯ್ತು? ಕೈ ಬಂತು. ಮತ್ತು ಕೈ ಇದ್ದು ಕೂಡ ನೀವು ಚಪ್ಪಾಳಿ ಬಾರಿಸಿಲ್ಲ ಅಂದ್ರೆ ಏನಾಗತ್ತ? ನಾ ಈಗ ಹೇಳಿಲ್ಲ, ಇನ್ನು ಏನು ಹೇಳಿಲ್ಲ. ಕೈ ಇದ್ರು ಕೂಡ ಮ್ಯಾಲ ನೀವು ಕೈ ಮಾಡಿ ವಿಠಲ್ ವಿಠಲ್ ಅಂತ ಹೇಳಿದ್ರೆ ಇದ್ದಿದ್ದ ಕೈ ಏನಾಗ್ತಾವು? ಹೋಗ್ತಾವ. ಅದಕ್ಕೆ ಏನ್ ಮಾಡ್ರಿ? ಎಲ್ಲರೂ ಮತ್ತೆ ಕೈ ಹಾಕ್ತೀವಿ, ಫುಲ್ ಕೈ ಎತ್ತಿ ಎಲ್ಲರೂ 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 ಇಲ್ಲಿ ವಿಡಿಯೋ ಆಗೋದೈತಿ. ನೀವಿವತ್ತು ಧಾರವಾಡದೊಳಗೆ ದೇವಿ ದರ್ಶನದೊಳಗೆ, ದೇವಿ ಸಾನ್ನಿಧ್ಯ ನಾಮಸ್ಮರಣೆ ಮಾಡಿ ನಾ ಎಲ್ಲ ತೋರಿಸ್ಬೇಕಾಗಿತ್ತು. ಯಾಕಂದ್ರೆ ಈ ಐತಿಹಾಸಿಕ ಕೀರ್ತನೆ ದ್ಯಾಮವ್ವ ಹೋದ್ರೆ ಇಂಥ ಸತ್ಸಂಗ ಎಲ್ಲೂ ನಡೆದಿಲ್ಲ. ನನಗೆ ಇದೇ ಸಾಕ್ಷಿ. ಗುರುನಾಥಣ್ಣ ಎದ್ದೇಳು, ಎಲ್ಲರೂ ನಾನು ಹೆಂಗ್ ವಿಠಲ ಅಂತ ಹೆಂಗ್ ಹೇಳ್ಬೇಕು? ಯಾಕಂದ್ರೆ ಒಂದ್ಸಲ ವಿಠಲ ಅಂದ್ರ ಇಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ವಿಠಲ ಮೂರಕ್ಷರದವ್. ವಿ ಅಂದ್ರೆ ವಿಧಾತ, ಠ ಅಂದ್ರೆ ನೀಲಕಂಠ, ಲ ಅಂದ್ರೆ ಲಕ್ಷ್ಮೀಕಾಂತ, ವಿಧಾತ ಅಂದ್ರೆ ಬ್ರಹ್ಮ, ಠ ಅಂದ್ರೆ ನೀಲಕಂಠ ಅಂದ್ರೆ ಮಹೇಶ, ಲಕ್ಷ್ಮೀಕಾಂತ ಅಂದ್ರೆ ವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಗಮವೇ ವಿಠಲ ಇದೆ. ಅದಕ್ಕೆ ವಿಠಲ ಅಂದ್ರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಠ ಅಲ್ಪ ಪ್ರಾಣ ಇದೆ. ಠ ಅಂತ ಹೇಳಿದ್ರೆ ಯಾವಾಗಲೂ ವಿಠಲನವನಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಹೃದಯ ರೋಗ ಬರಬಾರ್ದು. ನಾವು ಜೀವಂತವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಡೋಲಾಗಲಿ ಏನ್ ಮಾಡ್ಬೇಕು? ವಿಠಲ ಅಂತ ಹೇಳಬೇಕು. ದಯವಿಟ್ಟು ಎಲ್ಲರೂ ವಿಠಲ ವಿಠಲ. ಚಪ್ಪಾಳೆ ಚಪ್ಪಾಳೆ ಜೋರಾಗಿ ನೋಡೋಣ, ಜೋರಾಗಿ. ಮಾಡ್ರಿ. ಜೋರಾಗಿ ಜೋರಾಗಿ.
ನಾಮಸ್ಮರಣೆ ಮಾಡಿದ ಆನಂದ ನನಗೆ ನಿಜವಾಗ್ಲೂ ಚದುವರಿಂದ ಬಂದ ಕೇಂದ್ರ ಮಾಡಿದಕ್ಕೆ ಸಕಲಾಚಿಪಾಯ ಮಾಹೇ ದಂಡವತ್ತು ಎಲ್ಲರೂ ದಂಡವತ್ತು ಮಾಡ್ತಾ ಇದ್ದೀನಿ. ಎಲ್ಲರೂ ಇದೇ ರೀತಿ ಜೀವನದಲ್ಲಿ ನಾಮಸ್ಮರಣೆ ಮಾಡ್ರಿ. ನಾನು ಏನೇ ಹೇಳಿದೆನಲ್ಲ ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ ಕೊನೆಯ ಸಂಗೀತ ಸೇವೆ ಆಗತ್ತೆ. ಒಂದು 5 ನಿಮಿಷದಲ್ಲಿ ಕೆಲವು ಸಾಲ ಆಗತ್ತೆ. ತದನಂತರ ಆರತಿ ಆಗತ್ತೆ. ಮಹಾಮಂಗಳಾರತಿ ನಡೆಯುತ್ತೆ. ಆರತಿ ಆಗಬೇಕಾದ್ರೆ ಯಾರು ಹೇಳಬಾರ್ದು, ದಯವಿಟ್ಟು. तुका म्हणे घालू दयावरी भार, तुका म्हणे घालू दयावरी भार. वाहू हा संसार वाहू हा संसार लय कमड्या करू नको, लय कमड्या करू नको. सोड ते. चिट्ठिया पढ़ावे Halo, ya kawan tuh. Mana ada pengasih masuk? Ah, jadi
ವಿಶೇಷವಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಕೀರ್ತನೆ ವಿಜೃಂಭಣೆಯಿಂದ ನೀವೆಲ್ಲರೂ ಶಾಂತ ರೀತಿಯಿಂದ ಕೇಳಿದಿರಿ ಅಂತ ಇವತ್ತು ನನಗೆ ಕೂಡ ಒಂದು ಕಿಮ್ಮತ್ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣ ನೀವು. ನಿಮಗೂ ಕೂಡ ನೀವೇ ಒಂದ್ಸರಿ ಚಪ್ಪಾಳೆ ಕೊಡ್ಬೋದು. ಎಲ್ಲರಿಗೂ ನನ್ನ ಭಾಷೆ ತಿಳಿದಂತ ನಾನು ಭಾವಿಸ್ತೇನೆ. ಅದಕ್ಕೆ ನಾವು ಕೂಡ ಈ ಜಾತ್ರೆಯಲ್ಲಿ ಒಂದು ಭಾಗವಾಗಿ ಒಂದು ಅಲ್ಪ ಸೇವೆ ಕೊಟ್ಟಿರುವ ಈ ಕಮಿಟಿ ಅಧ್ಯಕ್ಷರಾದ ಭೋಸಲೆ ಅವರು ಇರಬಹುದು, ನಮ್ಮ ವಾರಕರಿ ಸಂಪ್ರದಾಯ ಪ್ರಚಾರ ಮಾಡಿರುವಂತಹ ನಮ್ಮ ಹಿರಿಯರಾದಂತಹ ಗಣೇಶಣ್ಣ ಇರಬಹುದು, ನಮ್ಮ ಎಲ್ಲ ಟಾಳ್ಕರಿ ಬಂಧುಗಳು ಇವತ್ತು ನಮ್ಮ ಗುರುನಾಟಣ್ಣ ಇರಬಹುದು, ನಮ್ಮೆಲ್ಲ ಟಾಳ್ಕರಿಗಳು ಅತಿ ಉತ್ತಮವಾಗಿ ಸಾಥ್ ನೀಡಿದ್ದಾರೆ. ನಿಜವಾಗ್ಲೂ ಇವರೆಲ್ಲರೂ ಪೇಟ ಹಾಕೊಂಡು ನಿಜ ಹೇಳ್ಬೇಕಾದ್ರೆ ಇವತ್ತು 16ನೇ ಶತಮಾನದಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರ ಕೀರ್ತನೆ ಮಾಡುವಾಗ ಎಲ್ಲರೂ ಪಟಕ ಸುತ್ತುಕೊಂಡು ಹೆಂಗೆ ತಾಳ ಬಾರಿಸಿದ್ರಲ್ಲ, ಇವತ್ತು ಅದೇ ತರ ಎಲ್ಲರೂ ಕಾಣ್ತಾ ಇದ್ದೀರಿ. ನಿಜವಾಗ್ಲೂ ನಿಮಗೂ ಕೂಡ ಅನಂತ 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 ಅಂತ ಆರತಿ ಆಗತ್ತೆ. ಆರತಿ ಆಗೋ ತನಕ ಎಲ್ಲರೂ ಕೂತ್ಕೊಳ್ರಿ. ಜೈ ವಿಠಲ.